ಆಲ್ಮೋಸ್ಟ್ ಇದು 95% ಆಗಿದೆ. ಸೊ ನಾನು ನಿಮ್ಮ ಎದುರಿಗೆ ಮಾಡಿ ತೋರಿಸಿದೆ. ಸೋಡಾ ಹಾಕ್ದಾನೆ ನಾವು ಸ್ಕಮ್ನ ರೆಡಿ ಮಾಡಿ. ನಮಸ್ಕಾರ. ನಾವು ಬೆಲ್ಲ ಅನ್ಕೊಂಡ್ರೆ ನಾವು ಯಾವ ಟೀ ಹಾಕ್ತಾರೆ, ಅಟ್ಲೀಸ್ಟ್ ಪಾಯಸ ಮಾಡ್ತಾರೆ, ಸ್ವೀಟ್ ಮಾಡ್ತಾರೆ, ಬರೀ ಅದನ್ನಷ್ಟೇ ನೋಡಿದ್ವಿ. ನಾವು ಇವತ್ತು ಹೇಳಲಿಕ್ಕೆ ಹೊರಟಿರೋ ಯಾವ ಬೆಲ್ಲ ಅಂತ ನಿಮಗೆ ಹೇಳ್ತೀನಿ. ಇದು 1000 ಲೀಟರ್ ಹಾಲು ಇರುತ್ತೆ. ಇದು ಕಬ್ಬು, ಇಲ್ಲಿ ಕ್ರಶಿಂಗ್ ಯೂನಿಟ್, ಇದು ಕ್ರಷರ್, ಕಬ್ಬು ಕ್ರಶ್ ಮಾಡ್ತೀವಿ. ಇದು ಜ್ಯೂಸ್ ಬಂದು ಇಲ್ಲಿ ಬೀಳುತ್ತೆ. ಇಲ್ಲಿಂದ ಇಲ್ಲಿಗೆ ಇಂಟರ್ಲಿಂಕ್ ಇದೆ. ಇಲ್ಲಿ ಈ ಜ್ಯೂಸ್ ಬಂದು ಇಲ್ಲಿ ಬೀಳುತ್ತೆ, ಇಲ್ಲಿ ಬೀಳ್ತಾ ಇರುತ್ತೆ. ಈ ಡ್ರಮ್ಮಿಗೆ ಬೀಳುತ್ತೆ. ಸಿಪ್ಪೆ ಇದೆ ಅಲ್ಲ, ಡ್ರೈಯರಿಗೆ ಹೋಗುತ್ತೆ. ಅದು ಏನಿದು ಅಲ್ಲ, ಇದು ಬಯಾಸ್. ಇದು ಬಯಾಸು ಒಲೆವರೆಗೆ ಯೂಸ್ ಮಾಡ್ತೀವಿ. ಈ ಸಿಪ್ಪೆ ಅಲ್ಲಿ ಹೋಗುತ್ತೆ, ಅಲ್ಲಿಂದ ಅದು ಡ್ರೈ ಆಗಿ ಇಲ್ಲಿ ಬಂದು ಬೀಳುತ್ತೆ. ಇಲ್ಲಿ ಇದು 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 ಯೂನಿಟ್ ಇರೋದು ಡ್ರೈಯಿಂಗ್ ಯೂನಿಟ್. ಇದು ಡ್ರೈ ಮಾಡಕ್ಕೆ, ಸಿಪ್ಪೆ ಡ್ರೈ ಮಾಡಕ್ಕೆ ಇರೋದು ಈ ಯೂನಿಟ್. ಆಯ್ತಾ ಇದು ಈಗ ಆಲ್ರೆಡಿ ಆ ಸಿಪ್ಪೆ ಬೀಳ್ತಿದೆಯಲ್ಲ, ಡ್ರೈ ಆಯ್ತಾ? ಡ್ರೈ ಆಗುತ್ತೆ, ಇಷ್ಟು ಬೇಗ ಡ್ರೈ ಆಗುತ್ತೆ. ಒಲೆ ಹಚ್ಚಿದೆಯಲ್ಲ, ಐಡಿ ಫ್ಯಾನು ಇದು ಇರ್ಕೊಳತ್ತೆ. ಐಡಿ ಫ್ಯಾನ್ ಇದು ಐಡಿ ಫ್ಯಾನ್. ಇದು ಹೊಗೆ ಇರ್ಕೊಳತ್ತೆ ನೋಡಿ, ಬೆಂಕಿ ಇರ್ಕೊಳತ್ತೆ. ಸೊ ಇದು ಬಿಸಿ ಇರುತ್ತೆ ಡ್ರಮ್ಮು. ಬಿಸಿ ಇರುವಾಗ ಸಿಪ್ಪೆ ಅಲ್ಲೇ ಬಂದು ಇಲ್ಲಿ ಬೆಲ್ಟ್ ಇದೆಯಲ್ಲ, ಬೆಲ್ಟ್ ಮೂಲಕ ಇಲ್ಲಿ ಬೀಳುತ್ತೆ. ಅದು ಡ್ರೈ ಆಗಿರುತ್ತೆ. ಏನ್ ನಾವು ಕ್ರಶ್ ಮಾಡಿದ ಸಿಪ್ಪೆ ಡ್ರೈ ಆಗಿ ಇಲ್ಲಿ ಬೀಳುತ್ತೆ. ಹಸಿ ಸಿಪ್ಪೆ ಅನ್ಸ್ತಾನೆ ಇಲ್ಲ. ಡ್ರೈ ಆಗಿ ಇಲ್ಲಿ ಬೀಳುತ್ತೆ. ಅದನ್ನೇ ನಾವು ಬಯಾಸ್ ಒಲೆವರೆಗೆ ಯೂಸ್ ಮಾಡ್ತೀವಿ. ನಾವು ಇದನ್ನೇ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಈ ಸಿಪ್ಪೆದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅಂದ್ರೆ ಬರ್ನಿಂಗ್ ಪವರ್ ಜಾಸ್ತಿ ಇರೋ ಕಾರಣ ಈ ಸಿಪ್ಪೆಗೆ ಬೆಲ್ಲ ಜಲ್ದಿ ಬರುತ್ತೆ. ಇದನ್ನ ಉರುವಲಾಗಿ ನಾವು ಯೂಸ್ ಮಾಡ್ತೀವಿ, ಬಯಾಸ್ ಆಗಿ. ಇದು ಒಟ್ಟು ಡ್ರೈಯಿಂಗ್ ಯೂನಿಟ್ ಇದೆಲ್ಲ. ಇದೆಲ್ಲ ಡ್ರೈಯಿಂಗ್ ಯೂನಿಟ್, ಅದು ಕ್ರಶಿಂಗ್ ಯೂನಿಟ್. ನೋಡಿ, ಇದು ಬಿಸಿ ಆಗಿರುತ್ತೆ. ಇದು ಬಿಸಿ ಆಗುತ್ತೆ. ಇದು ಎಲ್ಲ ಬಿಸಿ ಆಗುತ್ತೆ. ಬಿಸಿ ಆಗುತ್ತೆ. ಒಂದೇ 5 ನಿಮಿಷ ಬಿಸಿ ಆಗುತ್ತೆ. ಇವಾಗ ಸ್ಟಾರ್ಟ್ ಮಾಡಿದ್ದಲ್ಲ. ಇಲ್ಲಿಂದ ಇದನ್ನ ತಗೊಂಡ್ಬಂದು ಅಲ್ಲಿಗೆ ಆ ಡ್ರಮ್ಮಿಗೆ ಲಿಫ್ಟ್ ಮಾಡ್ತೀವಿ. ಯಾವ ಡ್ರಮ್ ಮೇಡಮ್? ಇದು ಇಲ್ಲಿದೆ ಅಲ್ಲ, ಈ ಡ್ರಮ್ಮಿಗೆ ಲಿಫ್ಟ್ ಮಾಡ್ತೀವಿ. ಅಲ್ಲಿಂದ ಕೊಪ್ಪರಿಕೆಗೆ ಹೋಗುತ್ತೆ. ಕೊಪ್ಪರಿಕೆ ಅಂದ್ರೆ ಒಲೆ ಅಲ್ಲಿದೆ ಅಲ್ಲ, ಆ ಕೊಪ್ಪರಿಕೆಗೆ ಹೋಗುತ್ತೆ. ನಮ್ದು ಸದ್ಯಕ್ಕೆ 2 ಇದೆ ಸಿಸ್ಟಮ್. ಒಂದರಲ್ಲೇ ಮಾಡ್ತಾ ಇದ್ದೀವಿ. ಹೌದು ಸರ್. ಯಾವಂತಕ್ಕೆ ಬಂತು ಈಗ ಇದು? ಇಲ್ಲ, ಈಗ ಸ್ಟಾರ್ಟಿಂಗ್. ಇದು ಆಗ್ಬೇಕಂದ್ರೆ ಇನ್ನು 2.5 ಸಾವಿರ ಬೇಕು. ಸೊ ಇವರೆಲ್ಲ ಸ್ಕಮ್ ಎಲ್ಲ ನೋಡಿ, ಇಂಪ್ಯೂರಿಟೀಸ್ ಬಂದು ಕಲೆಕ್ಟ್ ಆಗಿದೆ, ರಿಮೂವ್ ಮಾಡ್ತಾನೆ ಇರ್ತಾರೆ ಇವರೆಲ್ಲ. ಇಲ್ಲ ಆದ್ಮೇಲೆ ಅದನ್ನ ಬೆಲ್ಲ ಬಂದ್ಮೇಲೆ ಇಲ್ಲೆಲ್ಲ ಫಿಲ್ಟರ್ ಇರ್ತೀವಿ. ಇಲ್ಲೆಲ್ಲ ಫಿಲ್ಟರ್ ಆಗಿ ಅದನ್ನೆಲ್ಲ ಕ್ಲೀನ್ ಮೇಂಟೈನ್ ಮಾಡ್ಬೇಕು. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಂದ್ರು, ಟೆಂಪರೇಚರ್ ಹೆಚ್ಚಿಗೆ ಇತ್ತಂದ್ರು, ಇಲ್ಲಿ ಬಂದು ಡಿಫ್ರೆನ್ಸ್ ಆಯ್ತಂದ್ರು ಬೆಲ್ಲ ಸರಿ ಬರಲ್ಲ. ಬೆಲ್ಲ ನೋಡಿ, ಇದು ನಿಮ್ಗೆ ಲೈಟ್ ಬ್ರೌನ್ ಕಾಣುತ್ತೆ. ಸೊ ಇದೇ ಬೆಲ್ಲ. ಸೊ ಇದು ಲೈಟ್ ಬ್ರೌನ್. ಇದರಲ್ಲಿ ಇಂಪ್ಯೂರಿಟೀಸ್ ನಾವು 99% ರಿಮೂವ್ ಮಾಡಿರ್ತೀವಿ. ಸ್ಕಮ್ ರಿಮೂವ್ ಮಾಡಿರ್ತೀವಿ. ಮತ್ತೆ ಇನ್ನೊಂದು ಸುಣ್ಣ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಿರ್ತೀವಿ, ಜಾಸ್ತಿನ ಹಾಕಕ್ಕಾಗಲ್ಲ. ಒಂದು ಬ್ಲ್ಯಾಕ್ ಆಗ್ಬೇಕಂದ್ರೆ 2 ಕಾರಣ ಇರುತ್ತೆ. ಒಂದು ಅದರಲ್ಲಿರೋದು ಸ್ಕಮ್ಮು, ಇನ್ನೊಂದು ಸುಣ್ಣ. ಸುಣ್ಣ ಹೆಚ್ಚಿಗೆ ಆಗಿದ್ರು ಬ್ಲ್ಯಾಕ್ ಆಗಿರುತ್ತೆ, ಸ್ಕಮ್ ಅದರಲ್ಲಿ ಬಿಟ್ಟರೆ ಬ್ಲ್ಯಾಕ್ ಆಗಿರುತ್ತೆ. ನಾವು ಸ್ಕಮ್ ಎದಕ್ಕೆ ಎಲ್ಲ ರಿಮೂವ್ ಮಾಡ್ತೀವಿ ಅಂದರೆ, ಸ್ಕಮ್ ರಿಮೂವ್ ಮಾಡಿದರೆ ಅದು ನಿಮಗೆ ಹೆಚ್ಚಿಗೆ ಬಾಳಿಕೆ ಬರುತ್ತೆ, 9 ಮಂತ್ಸು ಬರುತ್ತೆ. ಆಮೇಲೆ ಹಾಲು ಹೊಡೆದು ಉಳಿಯೋದು ಏನಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಎಷ್ಟು ಸಾಧ್ಯನೋ ಅಷ್ಟು ಇಂಪ್ಯೂರಿಟೀಸನ್ನು ನಾವು ರಿಮೂವ್ ಮಾಡಿರ್ತೀವಿ. ನೋಡಿ, ಇದನ್ನು ರಿಮೂವ್ ಮಾಡೋಕ್ಕೆ ಸಿಸ್ಟಮ್ ಇಟ್ಟಿದ್ದೀವಿ. ಇಲ್ಲಿ ಬನ್ನಿ, ಇದೇ ಸ್ಕಮ್ಮು. ನಾವು ಎಂಡ್ ತನಕ ರಿಮೂವ್ ಮಾಡ್ಕೊಂತ ಹೋಗಿರ್ತೀವಿ. ಇದು ಸ್ಕಮ್ಮನ್ನು ನಾವು ಎಂಡ್ ತನಕ ರಿಮೂವ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಲೈಟ್ ಬ್ರೌನ್ ಬರುತ್ತೆ. ಇನ್ನ ಎಷ್ಟು ಅವರ್ ಆಗ್ಬೋದು ಮೇಡಮ್ ಇದು? ಬಂತು ಆಲ್ಮೋಸ್ಟ್ ಇನ್ನೊಂದು ಅರ್ಧ ತಾಸು, ಅರ್ಧ ಗಂಟೆ. ಇದು ಸ್ಕಮ್ ಅಂದ್ರೆ ಇಂಪ್ಯೂರಿಟೀಸ್ ನಾವು ಎಂಡ್ ತನಕ ರಿಮೂವ್ ಮಾಡ್ತಿರ್ತೀವಿ. ಯಾಕಂದ್ರೆ ಇದ್ರೊಳಗೆ ಬಿಟ್ರೆ ಅದು ಹುಳಿ ಆಗೋ ಚಾನ್ಸಸ್ ಇರುತ್ತೆ, ಕೆಡ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಎಂಡ್ ತನಕ ರಿಮೂವ್ ಮಾಡ್ಕೊಂತ ಹೋಗ್ತೀವಿ. ಈ ತರ ಒಂದೇ ನಿಮಿಷ. ಸೊ ಇದರಲ್ಲಿ ನಮ್ ಆಲ್ಮೋಸ್ಟ್ 95% ಸ್ಕಮ್ ರಿಮೂವ್ ಆಗಿದೆ. ನಾವು ಫಸ್ಟ್ ಒಂದು ಹಾಲು ಬಂದು ಬೀಳುತ್ತಲ್ಲ, 20 ಮಿನಿಟ್ಸ್ ಅಲ್ಲಿ ಸ್ಕಮ್ ಎಲ್ಲ ರಿಮೂವ್ ಮಾಡ್ತೀವಿ. ಆಲ್ಮೋಸ್ಟ್ 85% ಸ್ಕಮ್ ರಿಮೂವ್ ಮಾಡ್ತೀವಿ. ಈಗ ಅಲ್ಪ ಸ್ವಲ್ಪ 10% ಇರುತ್ತಲ್ಲ, ಅದನ್ನು ರಿಮೂವ್ ಮಾಡ್ಕೋತಾ ಹೋಗ್ತಿರ್ತೀವಿ.
ಫಸ್ಟ್ ಇದರಲ್ಲಿ 20 ಮಿನಿಟ್ಸ್ ಅಲ್ಲಿ 85 ಸ್ಕಮ್ ರಿಮೂವ್ ಆಗಿರುತ್ತೆ. ಈಗ ಏನ್ ಹೇಳ್ತಾರೆ ಸೋಡಾ ಹಾಕ್ತಾನೆ ಈ ಸ್ಕಮ್ ರಿಮೂವ್ ಮಾಡಕ್ಕಾಗಲ್ಲ ಅಂತ. ಸೊ ಸ್ಟಾರ್ಟಿಂಗ್ ನಾವೇನ ಇದು ಕುಂದಿರ್ಸ್ತೀವಲ್ಲ ಹಾಲ್ ಬಂದ್ ಬೀಳತ್ತಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ನಾವ್ ಇಲ್ಲಿ ರೆಡಿ ಇರ್ಬೇಕು. ಸೊ ನಾವು ಸ್ಲೋ ಆಗಿ ರಿಮೂವ್ ಮಾಡ್ಕೊಂತ ಹೋದಾಗ ವಿತೌಟ್ ಸೋಡಾ ನಾವು ಸ್ಕಮ್ ಅನ್ನ ರಿಮೂವ್ ಮಾಡಬಹುದು. ಕೆಲವೊಂದು ಜನ ಸೋಡಾ ಹಾಕ್ತಾನೆ ಸ್ಕಮ್ ರಿಮೂವ್ ಮಾಡಕ್ ಆಗಲ್ಲ, ಸಾಧ್ಯನೇ ಆಗಲ್ಲ ಅಂತ. ಸೊ ನಾನ್ ನಿಮ್ಮ ಎದುರಿಗೆ ಮಾಡಿ ತೋರಿಸಿದೆ, ಸೋಡಾ ಹಾಕ್ತಾನೆ ನಾವು ಸ್ಕಮ್ ನ ರೆಡಿ ಮಾಡಿ. ಇದೇನಿದು ಇಲ್ಲೇನು ಕೆಮಿಕಲ್ ಇಲ್ಲ, ವಿತೌಟ್ ಸೋಡಾ, ಸೋಡಾನು ಇಲ್ಲ ಏನಿಲ್ಲ, ಸುಣ್ಣ ಅಂದ್ರೂ ಅಷ್ಟೇ, ಬೆಂಡೆ ಲೋಳೆ ಹಾಕಿರ್ತೀವಿ. ಸೊ ಇದು ಕೆಮಿಕಲ್ ಪ್ರೊಸೆಸಿಂಗ್ ಏನಿರಲ್ಲ ಇದ್ರಲ್ಲಿ, ಇದು ಕೆಮಿಕಲ್ ಏನಿರಲ್ಲ. ಆಮೇಲೆ ಸುಣ್ಣನು ಕೂಡ 350 ಗ್ರಾಮ್ ಹಾಕ್ತಿವಿ, ಅದು ನೆಗ್ಲಿಜಿಬಲ್. ಯಾಕಂದ್ರೆ pH ವ್ಯಾಲ್ಯೂ ಅದು ಒಂದು ಮಿನರಲ್ ಇದ್ದಂಗೆ. ಎಲ್ಲರೂ ಸುಣ್ಣ ಅಂದ್ರೆ ಅದೊಂದು ಕೆಮಿಕಲ್ ಅಂತ ಹೇಳಿದಾರೆ, ಅದು ಅಲ್ಲ, ಅದು ಒಂದು ಮಿನರಲ್ ಇದ್ದಂಗೆ. ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಬೆಲ್ಲ ತಿನ್ರಿ ಗಟ್ಟಿಯಾಗಿರಿ, ಬೋನ್ಸ್ ಗಟ್ಟಿಯಾಗಿರುತ್ತೆ, ಅದ್ರಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಕೆಲವೊಂದು ತಪ್ಪ ಕಲ್ಪನೆ, ಸುಣ್ಣ ಅನ್ನೋದು ಒಂದು ಕೆಮಿಕಲ್ ಅನ್ಕೊಂಡಿದ್ದಾರೆ. ಆಮೇಲೆ ನಾವು 1000 ಲೀಟರ್ಗೆ 350 ಗ್ರಾಮ್ ಸುಣ್ಣ ಹಾಕ್ತಿವಿ, ಅದು ನೆಗ್ಲಿಜಿಬಲ್ 0.00 mg ಆಗಿರುತ್ತೆ. 0.001 mg ಅಷ್ಟು ಸುಣ್ಣ ಆಗಿರುತ್ತೆ, ಅಷ್ಟೇ, ನೆಗ್ಲಿಜಿಬಲ್ ಇರುತ್ತೆ. ಆಮೇಲೆ ನಾವು ಕಲ್ಲು ಸುಣ್ಣ ಹಾಕ್ತಿವಿ, ಹೊರಗಡೆ ಕೆಮಿಕಲ್ ಸುಣ್ಣ ಆಯ್ತು, ಆ ಸುಣ್ಣ ಆಯ್ತು, ನಾವು ಸುಣ್ಣನೇ ರೆಡಿ ಮಾಡ್ಕೊಂಡು ಹಾಕ್ತಿರ್ತೀವಿ, ಕಲ್ಲು ಸುಣ್ಣನೇ ಹಾಕ್ತಿವಿ. ಇದಾದ್ಮೇಲೆ ಬಂದ್ಮೇಲೆ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ ಅಂದ್ರೆ ಒಂದು 50 ml ಅಷ್ಟೇ, 50 ml. ತಳೆ ಹಿಡಿಬಾರ್ದು, ಸಣ್ಣ ಕಪ್ಪಿರತ್ತಲ್ಲ ಅಷ್ಟೇ, ತಳೆ ಹಿಡಿಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಅದ್ರ ಉದ್ದೇಶನು ತಳೆ ಹಿಡಿಬಾರ್ದು, ಬಂದಿರತ್ತ ಅಲ್ಲಿ ಬಂದಿರತ್ತಲ್ಲ ಒಲೆಗೆ, ತಳೆ ಹಿಡಿಬಾರ್ದು ಅನ್ನೋ ಉದ್ದೇಶಕ್ಕಷ್ಟೇ ಹಾಕೋದು. 50 ಗ್ರಾಮ್ ಅಷ್ಟೇ. ಹೌದು, ತಳೆ ಹಿಡಿಬಾರ್ದು, ಆ ಪ್ಲೇಸ್ ಅಲ್ಲಿ ತಳೆ ಹಿಡಿಬಾರ್ದು ಅನ್ನೋ ಇದಕ್ಕೋಸ್ಕರ ಹಾಕ್ತೀವಿ. ನಾವು ಬರೀ ಒಂದು ಹೋಳಿಗೆ ಮಾಡಿದ್ರೆ ಅದಕ್ಕೆ ಎಷ್ಟೊಂದು ಎಣ್ಣೆ ತುಪ್ಪ ಹಾಕ್ತಾರೆ, ಇಷ್ಟು ದೊಡ್ಡಕ್ಕೆ ಬರೀ 50 ml ಅಂದ್ರೆ. ಹೌದು, ಒಂದು ಸಣ್ಣ ಕಪ್ಪಲ್ಲಿ ಇಷ್ಟೇ. ಸೊ ಹಿಂಗೆ ಬರ್ತಾ ಇರುತ್ತೆ, ತೆಗಿತಾನೆ ಇರುತ್ತೆ. ಆಲ್ಮೋಸ್ಟ್ ಇದು 95% ಆಗಿದೆ, ತೆಗಿಯಕ್ಕೆ ಅವಶ್ಯಕತೆ ಇಲ್ಲ. ಇದು ಅದ ಚೆಕ್ ಮಾಡೋದು ಅಂತಾರೆ. ಇದು ಈ ತರ ಅದ ಬಂದ್ರೆ ಬೆಲ್ಲ ಬಂದಿದೆ ಅಂತ ಅರ್ಥ. ಈ ತರ ಉಂಡೆ ಆಗ್ಬೇಕು, ಈ ತರ. ಸೊ ಇದು ಅಲ್ಲಿ ಕೊಬ್ಬರಿಕೆಯಲ್ಲಿ ಇದು 3 ಗಂಟೆ ಬಾಯ್ಲ್ ಆಯ್ತು, ಬೆಲ್ಲ ಬಂತು. ಬಂದ ತಕ್ಷಣ ಇದು ಕೂಲಿಂಗ್ ಏಡ್, ಇದು ಇಲ್ಲಿ ಕೂಲಿಂಗ್ ಏಡ್. ಇದನ್ನ ನಾವಿಲ್ಲಿ ಕೂಲ್ ಮಾಡ್ತೀವಿ ಬೆಲ್ಲನ. ನಾವಿಲ್ಲಿ ಡಿಸೈಡ್ ಮಾಡ್ತೀವಿ, ನಮ್ಗೆ ಬಾನಿ ಬೆಲ್ಲ ಬೇಕಂದ್ರೆ ಬಾನಿ ಬೆಲ್ಲ, ಪೌಡರ್ ಬೆಲ್ಲ ಬೇಕಂದ್ರೆ ಪೌಡರ್ ಬೆಲ್ಲ. ಕೂಲಿಂಗ್ ಆಗಿ ಎಷ್ಟು ಅವರ್ ಬೇಕು ಮೇಡಮ್? ಈಗ ಮತ್ತೆ ಅವರಲ್ಲ, ಒಂದು 10 ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತೆ, ಸೆಟ್ ಆಗ್ಬಿಡುತ್ತೆ. 10 to 20 ಮಿನಿಟ್ಸ್ ಟೆಂಪರೇಚರ್ ಮೇಲೆ ಹೋಗುತ್ತೆ. 10 ರಿಂದ 20 ನಿಮಿಷ. ಇದು ಅಂಟು ಬೆಲ್ಲ ಅಂತ ಮಾಡ್ತಾರ, ಅಂಟುಗೋಲ್ ಬೆಲ್ಲ ಅಂತ. ಈ ಕಬ್ಬಿಗೆ ಇದು ಕೆನೆ ಇರುತ್ತಲ್ಲ, ಇಂಪ್ಯೂರಿಟೀಸ್ ಏನಾರ ಇದ್ರೆ ಅದು ಅದ್ರಲ್ಲೇ ಉಳಿಯುತ್ತೆ. ಬೆಲ್ಲ ಬಂದ ತಕ್ಷಣ ಅಲ್ಲಿ ಬೆಲ್ಲ ಬಂದ ತಕ್ಷಣ ನಾವು ನ್ಯಾಚುರಲಿ ಇದನ್ನ ಹೊರಗೆ ತಗೊಂಡ್ಬಂದು ಸನ್ ಡ್ರೈ ಮಾಡ್ತೀವಿ. ಇದು ಫುಲ್ ಮಾಯ್ಶ್ಚರ್ ಹೋಗೋ ತನಕ ನಾವು ಸನ್ ಡ್ರೈ ಮಾಡ್ತೀವಿ. ಈ ತರ ನ್ಯಾಚುರಲಿ ನಾವು ಮ್ಯಾನ್ಯುವಲಿ ನಾವು ಸನ್ ಡ್ರೈ ಮಾಡ್ತೀವಿ. ಮಾಯ್ಶ್ಚರ್ ಹೋಗೋ ತನಕನು ಇದು ಸನ್ ಡ್ರೈ ಆಗ್ತಿರುತ್ತೆ. ಎಷ್ಟು ಅವರ್ ಆಗ್ಬೋದು ಮೇಡಮ್? 24 ಅವರ್ ಆಗ್ಬೋದು. ಅಂದ್ರೆ ಇವಾಗ ಮಾಯ್ಶ್ಚರ್ ಹೋಗ್ಲಿಲ್ಲ ಅಂದ್ರೆ ನಾವು ಇನ್ನೊಂದ್ ದಿವಸನೂ ಹಾಕ್ತಿವಿ, ಮರು ದಿವಸನೂ ಹಾಕ್ತಿವಿ. ಟೋಟಲಿ ಮಾಯ್ಶ್ಚರ್ ಹೋಗೋ ತನಕ ನಾವು ಸನ್ ಡ್ರೈ ಮಾಡ್ತೀವಿ. ಅಂದ್ರೆ ಅದ್ ಎಷ್ಟು ದಿನದಾದ್ರೂ ಆಗ್ಲಿ, ಒಟ್ಟು ಡ್ರೈ ಆಗ್ಬೇಕು. ಎಷ್ಟು ದಿನ ಅಲ್ಲ, 24 ಅವರ್ಸ್ ಟೈಮ್ ಇರುತ್ತೆ. ಅಷ್ಟೊಳಗೆ ನಾವು ಅದನ್ನ ಕ್ಲೋಸ್ ಮಾಡ್ಬೇಕಾಗತ್ತೆ. ಮಾಯ್ಶ್ಚರ್ ರಿಮೂವ್ ಮಾಡ್ಬೇಕಾಗತ್ತೆ. ಇಲ್ಲಿ ಬನ್ನಿ, ಇದೆಲ್ಲ ಮಾಯ್ಶ್ಚರ್ ಎಲ್ಲ ರಿಮೂವ್ ಆಗಿದೆ ನೋಡಿ. ಇದು ಮಾಯ್ಶ್ಚರ್ ಎಲ್ಲ ರಿಮೂವ್ ಆಗಿದೆ. ಸೊ ಇದು ಪ್ಯಾಕಿಂಗ್ ರೆಡಿ ಆಗಿದೆ. ಈ ತರ ಇದೆಲ್ಲ ಮಾಯ್ಶ್ಚರ್ ಎಲ್ಲ ರಿಮೂವ್ ಆಗಿದೆ. ನಾವು ಮಾಯ್ಶ್ಚರ್ ಹೋಗೋ ತನಕನೂ ನಾವು ಸನ್ ಡ್ರೈ ಮಾಡ್ತೀವಿ. ವಿತಿನ್ 24 ಅವರ್ ಅಲ್ಲಿ ಅದು ಕ್ಲೋಸ್ ಆಗಬೇಕು. ವಿತಿನ್ 24 ಅವರ್. ಹೌದು, ಬೆಲ್ಲ ಮಾಡಿ 24 ಅವರ್ ಅಲ್ಲಿ ನಾವೆಲ್ಲ ಮಾಯ್ಶ್ಚರ್ ಎಲ್ಲ ತೆಗೆದ್ಬಿಡ್ತೀವಿ. ಇದು ಒಂಥರ ಕನಸಿನ ಕೂಸ್ ಇದ್ದಂಗೆ ಅವರು. ಇದು ಪ್ಲಾಂಟ್ ಅನ್ನೋದು ಒಂದು ಕನಸಿನ ಕೂಸ್ ಇದ್ದಂಗೆ ಅವರು. ಸೊ ಬರ್ತಾರೆ ಮತ್ತು ಇದ್ರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದೊಂದು ರಿಸರ್ಚ್ ಅವ್ರು ಮಾಡಿರೋದ್ರ ರಿಸರ್ಚ್ ಇದೆಲ್ಲ. ಸೊ ಇದು ನಿಮ್ಗೆ ಹೊರಗಡೆ ಎಲ್ಲೂ ಸಿಗಲ್ಲ ಇದು.
ಇದೆಲ್ಲ ರಿಸರ್ಚ್ ಇದು. ಆಮೇಲೆ ನಮಗೆ ಕಸ್ಟಮರು ಕೂಡ ಅದಾರೆ, ಡಯಾಬಿಟಿಕ್ ವಾಸಿ ಆದರು ಇದಾರೆ, ಗ್ಯಾಸ್ಟ್ರಿಕ್ ವಾಸಿ ಆದರು ಇದಾರೆ, ಅವ್ರು ನಮ್ಮ ರೆಗ್ಯುಲರ್ ಕಸ್ಟಮರ್ಸ್. ಆಮೇಲೆ ವಿದ್ಯಾನಗರದಲ್ಲಿ ನಮ್ ಶಾಪ್ ಇದೆ. ವಿದ್ಯಾನಗರ ಅಂದ್ರೆ ದಾವಣಗೆರೆ? ದಾವಣಗೆರೆಯಲ್ಲಿ ವಿದ್ಯಾನಗರದಲ್ಲೂ ನಮ್ ಶಾಪ್ ಇದೆ. ಓನ್ ಶಾಪ್, ನಮ್ದೇ ಓನ್ ಶಾಪ್. ಈ ತರ ಇದೆ ತಡ್ರಿ. ಎಷ್ಟು ವರ್ಷ ಆಯ್ತು ಮೇಡಮ್ ಓಪನ್ ಮಾಡಿ? ಸರ್ ಇದು ಕರೋನಾ ಟೈಮಲ್ಲಿ ಓಪನ್ ಮಾಡಿದ್ದು, ಹೇಳ್ಬೇಕಂದ್ರೆ ಒಂದು 5 ವರ್ಷ ಆಯ್ತು. 5 ವರ್ಷ ರನ್ನಿಂಗ್. ಕರೋನಾ ಟೈಮಲ್ಲಿ ಆಕ್ಚುಲಿ ಬಹಳ ಜನ ಹೇಳಿದ್ರು ಏನಂತ, ಈ ತರ ಈಗ ಫಸ್ಟ್ ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡ್ಬೇಕಾರೆ ನಮ್ ದಿನಕ್ಕೆ 1 kg ಇದೇನಿದು ಕರಿಬೆಲ್ಲ ಮಾಡಿದಾರೆ, ಯಾರ್ ತಗೋತಾರೆ ಬೆಲ್ಲನ, ಪೌಡರ್ ಬೆಲ್ಲ ಮಾಡಿದಾರೆ. ಸೊ ಇಲ್ಲಿ ದಾವಣಗೆರೆಯಲ್ಲೂ ಎಲ್ಲ ಒಂದು ಹಾಲಿ ಮನೆ ಇಲ್ಲ. ಸೊ ನಮ್ದೇ ಫಸ್ಟ್ ಹಾಲಿ ಮನೆ. ಅಲ್ಲಿ ನಮ್ ಪ್ರಾಡಕ್ಟ್ ಬಿಟ್ಟು ನಾವೇನು ಮಾಡಲ್ಲ, ಬೇರೆ ಏನು ನಮ್ಗೆ ಲಾಸ್ ಆಗ್ಲಿ ಚಿಂತೆ ಇಲ್ಲ. ಫಸ್ಟ್ ಒಂದು 2 years ಲಾಸ್ ಅಲ್ಲೇ ನಡೀತು ನಮ್ ಚಿಂತೆ. ನಮ್ಮ ಪ್ರಾಡಕ್ಟ್ ಬಿಟ್ಟು ನಾವೇನು ಬೇರೆ ಮಾಡಲ್ಲ. ಒಂದು ಉದ್ದೇಶ ಅದೊಂದೇ. ಇದೊಂದು ಚಾಲೆಂಜಿಂಗ್. ನೀವು ಹಾಲಿ ಮನೆ ನೋಡ್ಬೇಕಂದ್ರೆ ಮಂಡ್ಯ ಹೋಗ್ಬೇಕು, ಬೆಳಗಾಂ ನೋಡ್ಬೇಕು. ಇದು ಒಂದು ನಮ್ ಚಾಲೆಂಜ್. ಇದು ಹಾಲಿ ಮನೆ ಇದ್ರು ಮೇಡಮ್, ನೀವು ಮಾಡೋ ಬೆಲ್ಲ ಯಾರು ಮಾಡಲ್ಲ. ಹೌದು, ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಅಷ್ಟು ಇನ್ವಾಲ್ವ್ಮೆಂಟ್ ಇದೆ, ಮತ್ತೆ ಎಷ್ಟು ಹಾರ್ಡ್ ವರ್ಕ್ ಇದೆ. ಇದು ಒಂದು ಚಾಲೆಂಜ್ ಆಗಿ ನಾವು ಸ್ವೀಕರಿಸಿದ್ವಿ. ಓಕೆ, ಫಸ್ಟ್ ನಾವು ಬೆಲ್ಲ ಮಾಡಬೇಕಾದ್ರೆ ನಾವು ನಮ್ಮ ಮನೆಯವರು ಇದ್ದಾಗ ಇಬ್ರು ಬರೋರು ಅವ್ರು ಎಲ್ಲ ಹೇಳ್ತಿದ್ರು ಕರಿ ಬೆಲ್ಲ ಮಾಡಿದಾರೆ, ಯಾರು ತಗೊಂಡ್ ಹೋಗ್ತಾರೆ. ಬರ್ತಾ ಬರ್ತಾ ಅವ್ರಿಗೆ ಹೆಲ್ತ್ ಇಂಪ್ರೂವ್ ಆಯ್ತು. ಬರ್ತಾ ಬರ್ತಾ ನಾವೇ ಓನ್ ಮಾರ್ಕೆಟಿಂಗ್ ಮಾಡಿದ್ದು. ಒಂದ್ 5 kg 6 kg ಬೆಲ್ಲ ಬೇಕಂದ್ರೆ ನಾವು ದಾವಣಗೆರೆಗೆ ಹೋಗಿ ಸೇಲ್ ಮಾಡಿ ಬಂದಿದ್ವಿ, ಕೊಟ್ಟು ಬಂದಿದ್ವಿ. ಕಾರಲ್ಲಿ ನಾನು ನಮ್ಮ ಮನೆಯವ್ರು ಹೋಗಿ ಕೊಟ್ಟು ಬಂದಿದೀವಿ. ನಮ್ಮ ಅಂಗಡಿಲಿ ದಿನಕ್ಕೆ 1-2 kg ಬೆಲ್ಲ ಹೋಯ್ತಂದ್ರೆ ಅದನ್ನ ಕಂಟಿನ್ಯೂ ಮಾಡಿದೀವಿ, ಬಂದ್ ಮಾಡಿಲ್ಲ. ಸೊ ನಮ್ಮ ಉದ್ದೇಶ ಇದು ನಮ್ದು ರಿಸೋರ್ಸ್. ನಾವಿರೋ ಪ್ಲೇಸ್ ಅಲ್ಲಿ ಕಬ್ಬು ಚೆನ್ನಾಗ್ ಬೆಳೀತಿ. ಇಲ್ಲಿ ನಮ್ ಸರೌಂಡಿಂಗ್ ಅಲ್ಲಿ ಕಬ್ಬು ಬೆಳಿತಾರೆ. ಸೊ ನಾವು ಯಾಕೆ ಬೆಲ್ಲ ಮಾಡ್ಬಾರ್ದು? ಆರ್ಗ್ಯಾನಿಕ್ ಬೆಲ್ಲ, ಹೆಲ್ದಿ ಫುಡ್, ಹೆಲ್ತ್ ಇರೋದು. ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ಅಂದ್ರೆ ಅದು ಒಂದು 200 ಡಿಸೀಸ್ ಅಡ್ರೆಸ್ ಮಾಡೋ ಕೆಪಾಸಿಟಿ ಬೆಲ್ಲಕ್ಕಿದೆ. ಸುಮಾರು 200 ಡಿಸೀಸ್ ಅನ್ನ ಅಡ್ರೆಸ್ ಮಾಡುತ್ತೆ. ಇದನ್ನ ಒಂದು ಈಗ ಫಾರ್ಮಾ ಇಂಡಸ್ಟ್ರಿ ಆಯ್ತು. ಫಾರ್ಮಾ ಎಲ್ಲರೂ ಒಂದಾಗಿ ಮಾಡಿದ್ರೆ, ಏನ್ ಅಲ್ಯೂಮಿನಿಯರ್ ಎಲ್ಲ ಮಾಡಿದ್ರೆ, ಒಂದಾಗಿ ಒಗ್ಗಟ್ಟಾಗಿ ಮಾಡಿದ್ರೆ ನಾವು ಫಾರ್ಮಾ ಇಂಡಸ್ಟ್ರಿನೂ ತೆಗೆದಾಕ್ಬಹುದು. ಯಾಕಂದ್ರೆ ಈಗ ನೋಡಿ, ಬೆಲ್ಲದಲ್ಲಿ ಎಷ್ಟು ಗುಣಗಳಿದೆ, ಎಷ್ಟೊಂದು ಗುಣಗಳಿದೆ. ಬೆಲ್ಲ ಅದನ್ನೆಲ್ಲ ಅಡ್ರೆಸ್ ಮಾಡುತ್ತೆ. ನಾವು ಫಾರ್ಮಾ ಇಂಡಸ್ಟ್ರಿನೂ ಹೊಡೆದಾಕ್ಬಹುದು, ಅಷ್ಟು ಕೆಪಾಸಿಟಿ ಬೆಲ್ಲಕ್ಕಿದೆ. ಅಂದ್ರೆ ನೀವು ಮಾಡ್ತಕ್ಕಂತ ಬೆಲ್ಲನ ಉಪಯೋಗಿಸ್ತಾ ಇದ್ರೆ ದುಡ್ಡು ಅವಶ್ಯಕತೆನೇ ಇಲ್ಲ. ಹಾಸ್ಪಿಟ್ಲಿಗೆ ಹೋದ್ರೆ ತಾನೇ ಅದು ಫಾರ್ಮಾ ಅವರಿಗೆಲ್ಲ ನಾವು ಫಾರ್ಮಾ ಇಂಡಸ್ಟ್ರಿ ಬೆಳೆಸ್ತಾ ಇದೀವಿ, ನಾವೇ ಬೆಳೆಸ್ತಾ ಇದೀವಿ. ನಾವು ನೀವು ಬೆಳೆಸ್ತಿಲ್ಲ, ನಾವು ಬೆಳೆಸ್ತಿದೀವಿ. ನಾವು ಫಾರ್ಮಾ ಇಂಡಸ್ಟ್ರಿನೇ ಬೆಳೆಸ್ತಾ ಇದೀವಿ. ಎಲ್ಲ ನಮ್ದು ಎಲ್ಲ ನಾವು ಫಾರ್ವರ್ಡ್ ಆಗಿದೀವಿ ನಿಜ. ಆದ್ರೆ ಫುಡ್ ಅಲ್ಲಿ ನಾವು ಬ್ಯಾಕ್ವರ್ಡ್ ಬರ್ಲೇಬೇಕಾಗುತ್ತೆ. ನೀವು ಎಲ್ಲದ್ರಲ್ಲೂ ಫಾರ್ವರ್ಡ್ ಹೋಗಿ ಬೇಡ ಅಂತ ಹೇಳ್ತಿಲ್ಲ. ಟೆಕ್ನಾಲಜಿ ಫಾರ್ವರ್ಡ್ ಹೋಗ್ಲಿ, ಇನ್ನೊಂದೆಲ್ಲ ಫಾರ್ವರ್ಡ್ ಹೋಗ್ಲಿ, ನಾವು ಫುಡ್ ಗೆ ಬ್ಯಾಕ್ವರ್ಡ್ ಬರ್ರಿ. ನಾವೇನು 30 ವರ್ಷದಿಂದ ನಾವು ಮಾಡೋ ಪ್ರಯತ್ನ ಅಷ್ಟೇನು, 30 ವರ್ಷದಿಂದ ನಮ್ಮ ಪ್ರಯತ್ನ ಏನು, 30 ವರ್ಷದ ಹಿಂದೆ ನಮ್ಮ ಅಜ್ಜ ಅಜ್ಜಿ ಏನ್ ಉಪಯೋಗಿಸ್ತಿದ್ರಲ್ಲ ಅದನ್ನ ನಾವು ರೀಬಿಲ್ಟ್ ಮಾಡ್ತಾ ಇದೀವಿ, ಅದನ್ನ ನಾವು ಕೊಡಕ್ ಪ್ರಯತ್ನ ಪಡ್ತಿದೀವಿ. ಹೆಂಗಾಗಿದೆ ಅಂದ್ರೆ ಮೇಡಮ್, ನೀವ್ ಹೇಳೋ ಪ್ರಕಾರ ಈಗ ಹೊರಗಿನ ಕಂಟ್ರಿ ಅವರು ಆಕ್ಚುಲಿ ಇಂಡಿಯನ್ ಫುಡ್ ಬೆಸ್ಟ್, ಹೆಲ್ತ್ ಗೆ ಒಳ್ಳೇದು ಅಂತಾರೆ. ಬಟ್ ನಾವು ಈಗಿರೋ ಜನರೇಷನ್ ಫಾಸ್ಟ್ ಫುಡ್, ಈಗ ಹೋಗಿದ ತಕ್ಷಣ ಇನ್ಸ್ಟೆಂಟ್ ರೆಡಿ ಆಗಿರ್ಬೇಕು. ಹೇಳಿದ ತಕ್ಷಣ ಆರ್ಡ್ರು, ನೀವು ಅರ್ಧ ಗಂಟೆ ಕಾಯಿರಿ, 10 ನಿಮಿಷ ಕಾಯಿರಿ ಅಂದ್ರೆ ಅವ್ರು ಅಲ್ಲಿರಲ್ಲ. ಇನ್ಕ್ಲೂಡ್ ಮೀ ಆಲ್ಸೋ, ನಾನು ಅಷ್ಟೇ ಹೋಗ್ಬಿಡ್ತೀವಿ. ಯಾಕಂದ್ರೆ ನಮಗೆ ಟೈಮ್, ಆಫೀಸ್ ಶೆಡ್ಯೂಲ್ ಎಲ್ಲ ಇರುತ್ತೆ. ಅಂತ ಟೈಮ್ ಅಲ್ಲಿ ನೀವು ಈ ತರ ಜನಗಳಿಗೆ ಹೇಳ್ತಿದೀರ. ನಾವ್ ಅದಕ್ಕೆ ಹೇಳೋದು, ನೀವು ಬಟ್ಟೆ ತಗೋಬೇಕಂದ್ರೆ 106 ಅಂಗಡಿ, ಒಂದು ಫುಡ್ ತಗೋಬೇಕಂದ್ರೆ ಅಟ್ ಲೀಸ್ಟ್ ಒಂದ್ 5-6 ಹತ್ರ ರಿಸರ್ಚ್ ಮಾಡಿ ಎಲ್ಲಿ ಒಳ್ಳೇದಿರ್ತಲ್ಲ ಅಲ್ಲಿ ನೀವು ಕಲೆಕ್ಟ್ ಮಾಡಿ ತಗೊಳ್ರಿ, ತಿನ್ರಿ, ನೀವು ಆರೋಗ್ಯವಾಗಿರ್ತೀರಾ. ಕರೆಕ್ಟ್ ಆಗಿ ನೀವ್ ಹೇಳೋ ತರ ನಾವು ಆಹಾರನ ಆರೋಗ್ಯಕ್ಕೆ ಏನ್ ಬೇಕು ಆಹಾರ ತಿಂದ್ರೆ ಇನ್ನೊಂದ್ 20 ವರ್ಷ ಜಾಸ್ತಿನೂ ಬದುಕ್ತೀರಾ, ನಿಮ್ದು ದುಡ್ಡು ಕೂಡ ಉಳಿಯುತ್ತೆ. ಏನ್ ಹಾಸ್ಪಿಟ್ಲಿಗೆ ಹಾಕ್ತಿರಲ್ಲ ಅದೇ ದುಡ್ಡು ನೀವೇನ್ ಮಾಡ್ತೀರಾ, ದುಡಿತೀರಾ. ಎದಕ್ ದುಡಿತೀರಾ? ಹಾಸ್ಪಿಟ್ಲಿಗೆ ಹಾಕಕ್ಕೆ ದುಡಿತೆ ತಾನೆ. ಅದನ್ನೇ ನೀವು ಇಲ್ಲ ಹಾಕಿ ನೀವು ಆರೋಗ್ಯನೂ ಕಾಪಾಡ್ಕೋಬಹುದು,
ಹೆಲ್ದಿಯಾಗಿ ಇರ್ಬೋದು. ಬೇಕು ನಮ್ಗೆ ಯಾಕೆ ಡಯಾಬಿಟಿಕ್ ಬರ್ಬೇಕು, ನಾವ್ ಯಾಕೆ ಅನ್ಕೋಬೇಕು, ನಮ್ಗೆ ಡಯಾಬಿಟಿಕ್ ಬರ್ದಂಗ ನಾವ್ ನೋಡ್ಕೊಂಡ್ರೆ ಮುಗೀತು. ನಮ್ಗೆ ಯಾಕೆ ಗ್ಯಾಸ್ಟ್ರಿಕ್ ಬರ್ಬೇಕು, ನಮ್ಗೆ ಯಾಕೆ ನಮ್ಮ ಅಜ್ಜ ಅಜ್ಜಿಗೆ ಏನಾದ್ರು ಇತ್ತ ಡಯಾಬಿಟಿಕ್ ಇತ್ತ, ಬಿಪಿ ಇತ್ತ, ಇದೆಲ್ಲ ಡಿಸಾರ್ಡರ್ ಇದು ಡಿಸೀಸ್ ಅಲ್ಲ. ಅದನ್ನೇ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ಈಗ ಹಾಸ್ಪಿಟ್ಲ್ ಹೆಂಗಾಗಿದೆ, ಡಯಾಬಿಟಿಕ್ ಬಂತ ಅವ್ರನ್ನ ಹಿಪ್ನಾಟಿಸಮ್ ಮಾಡ್ಬಿಡ್ತಾರೆ. ನೀವು ಟ್ಯಾಬ್ಲೆಟ್ ತಗೋಬೇಕು, ತಿಂಗಳ ಬರ್ಬೇಕು, ಚೆಕ್ ಮಾಡ್ಬೇಕು, ಕಿಡ್ನಿ ಚೆಕ್ ಮಾಡ್ಬೇಕು. ಸೊ ಅಲ್ಲಿ ಅವರು 50% ಅವರು ಹೋಗ್ಬಿಡತ್ತೆ, ಸಪ್ರೆಸ್ ಆಗ್ಬಿಡ್ತಾರೆ, ಕುಗ್ಗೋಗ್ಬಿಡ್ತಾರೆ. ಸೊ ನಮ್ಗೊಂಥರ ನಮ್ಗೇನೋ ದೇಹದಲ್ಲಿ ರೋಗ ಬಂದಿದೆ, ನಾವು ತಗೋಬೇಕು, ಟ್ಯಾಬ್ಲೆಟ್ ತಗೋಬೇಕು, ಒಂಥರ ಹಿಪ್ನೋಟೈಸ್ ಮಾಡ್ಬಿಡ್ತಾರೆ. ಅದು ಬರ್ರಿ ಹಿಪ್ನೋಟಿಸ್ ಬಿಡ್ರಿ, ನಂಗೆ ಶುಗರ್ ಇಲ್ಲ ಅಂತ ನೀವು ಅನ್ಕೊಂಡ್ರೆ ನಿಮ್ಗೆ ಇರೋದಿಲ್ಲ. ಅದು ಡಯಾಬಿಟಿಕ್ ಇರೋದೇ ಇಲ್ಲ, ಗ್ಯಾಸ್ಟ್ರಿಕ್ ಇಲ್ಲ. ಸೊ ಅದಕ್ಕೆ ನೀವು ತಕ್ಕನಾಗಿರೋಂತ ಒಂದು ಸರೌಂಡಿಂಗ್ ನೀವು ಮೇಂಟೈನ್ ಮಾಡ್ಕೋಬೇಕು. ವಾತಾವರಣ ವಾತಾವರಣನ ನೀವು ಕ್ರಿಯೇಟ್ ಮಾಡ್ಬೇಕು, ನೀವು ಮಾಡ್ಕೋಬೇಕು. ಅದನ್ನ ಏನ್ ಮಾಡೋದು, ಇನ್ಸ್ಟಂಟ್ ಫಾಸ್ಟ್ ಫುಡ್, 2 ನಿಮಿಷದಲ್ಲಿ ಮ್ಯಾಗಿ, ಬ್ರೆಡ್, ಜಾಮು. ಆ ಜಾಮಿಗೆ ಯಾವ ಫ್ರೂಟ್ಸ್ ಹಾಕಿರ್ತಾರೋ ಇಲ್ಲ, ಅದು ಪ್ರಿಸರ್ವೇಟಿವ್ ಆಗಿರ್ತಾರೆ ಸರ್. ಹೊರಗಡೆ ಊಟ ಮಾಡೋದೇ ಕಷ್ಟ. ಯಾಕೆ ಊಟ ಮಾಡ್ತೀರಾ, ಅದೇ ನಾವು ಹೇಳೋದು. ನೀವ್ ಯಾಕೆ ತಿಂತೀರಾ, ನೀವು ಚೇಂಜ್ ಆಗ್ಬೇಕು. ನಾವು ಪಾಪ ಹೊರಗಡೆ ಸಿಗ್ತತಿ, ನಾವು ತಿಂದ್ರೆ ನಮ್ಮಲ್ಲಿ ನಾವು ಚೇಂಜ್ ಆಗ್ಬೇಕು. ಈಗ ನಾವು ಹೊರಗಡೆ ಹೋಗಕ್ ತಿನ್ನಕ್ ಅಂತ ಅನ್ಕೋಬಾರ್ದು. ಓಕೆ, ಮನೆಯಲ್ಲೇ ಆಲ್ಮೋಸ್ಟ್ ನಮ್ ಕೈಯಲ್ಲಿ ಎಷ್ಟು ಸಾಧ್ಯನೋ ನಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕು, ಹೊರಗಡೆ ತಿನ್ಬೇಡ್ರಿ, ಆಯ್ತಾ, ಹೊರಗಡೆ ತಿನ್ಬೇಡಿ ಅಂತ ಹೇಳ್ಕೊಟ್ರೆ ಅವರು ಓಹೋ ಹೊರಗಡೆ ಫುಡ್ ಡೇಂಜರ್, ಐಸ್ ಕ್ರೀಮ್ ತಿನ್ಬೇಡ್ರಿ, ನಮ್ಮಿಂದ ಆಗ್ಬೇಕು ಚೇಂಜಸ್. ಆಮೇಲೆ ಅಲ್ಲ, ನಾವು ನಮ್ ಮೆಂಟಾಲಿಟಿ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಈಗ ನಾವ್ ಹೊರಗಡೆ ಹೋದ್ರೆ, ದಾವಣಗೆರೆಗೆಲ್ಲ ಹೋದ್ರೆ ನಾವ್ ಹೇಳಿರ್ತೀವಿ ಮಕ್ಳಿಗೆ ತಿನ್ಬೇಡ್ರಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ, ನಮ್ಮ ಮನೆಯಲ್ಲಿ ಟೈಮಿಗೆ ಹೋಗಿ ಇಷ್ಟ ಟೈಮಿಗೆ ವಾಪಸ್ ಬಂದ್ಬಿಡೋಣ ಅಂತ ನಾವು ಹೋಗಿ ನಾವು ನಮ್ಮ ಮಕ್ಳಿಗೆ ನಾವು ಎಜುಕೇಟ್ ಮಾಡಿದ್ರೆ ಅವ್ರ ಹಂಗಾಗಲ್ಲ. ಖಂಡಿತ ಸಾಧ್ಯ ಅದು. ಈಗ ನಮ್ಮ ಮಕ್ಳಿಗೆ ನಾವೇ ಅನ್ಕೊಂತೀವಿ, ಅಯ್ಯೋ ನಾವು ಮ್ಯಾಗಿ ಮಾಡ್ಕೊಂತಿದೀವಿ, ನಾವು ಪಿಜ್ಜಾ ತಿಂತಿದೀವಿ. ಅದು ನಮ್ ಮೆಂಟಾಲಿಟಿ, ನಾವು ನಮ್ ಇದನ್ನ ಮೆಂಟಾಲಿಟಿನ ರಿಮೂವ್ ಮಾಡ್ಕೋಬೇಕು. ನಾವು ಆದಷ್ಟು ಒಂದು ಬೆಳವಣಿಗೆ ನಿಮ್ ಕಡೆಯಿಂದನೇ ಆಗ್ಬೇಕು. ನಾವು ಆದಷ್ಟು ಫಾಸ್ಟ್ ಫುಡ್ ತಿನ್ಬಾರ್ದು, ಮನೇಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೋಬೇಕು ಅನ್ನೋದ ನಾವು ನಮ್ಮಲ್ಲಿ ನಾವು ಚೇಂಜ್ ಮಾಡ್ಕೋಬೇಕು. ತಗೊಳ್ಳಿ, ಟೇಸ್ಟ್ ನೋಡಿ. ಮೌತ್ 2 ಇದೆ, ಇಲ್ಲೊಂದು ಮೌತ್ ಇದೆ, ಇಲ್ಲೊಂದು ಮೌತ್ ಇದೆ, ಇಲ್ಲೊಂದು ಮೌತ್ ಇದೆ, ಇಲ್ಲೊಂದು ಮೌತ್ ಇದೆ. 4 ಮೌತ್ ಇದಾವೆ. ಅಷ್ಟರಲ್ಲೂ ಬರುತ್ತೆ ಬೆಲ್ಲ? ಅಷ್ಟರಲ್ಲೂ ಬೆಲ್ಲ ಬರುತ್ತೆ. ಇದರಲ್ಲಿ 3 ವೆರೈಟಿ ಬೆಲ್ಲ ಬರುತ್ತೆ. ಒಂದು ಪೌಡರ್ ಮೈಲ್ಡ್ ಅಂತ, ಇದು ಇಲ್ಲಿದೆ. ಇಲ್ಲಿ ನಾವು 3 ವೆರೈಟಿ ಮಾಡ್ತೀವಿ. ಅದು ಪೌಡರ್ ಮೈಲ್ಡ್, ಅದು ಇದು ಪೌಡರ್ ಮೈಲ್ಡ್ ಆಗಿರುತ್ತೆ. ಇದು ಮೈಲ್ಡ್, ಇದು ಈ ತರ ಫೈನ್ ಪೌಡರ್ ಹಿಂಗಿರುತ್ತೆ, ಇಷ್ಟ ಇರುತ್ತೆ. ಪೌಡರ್ ಮೈಲ್ಡ್ ಇದೆ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇನ್ನೊಂದು ಚಿಲ್ಡ್ರನ್ ಸ್ಪೆಷಲ್ ಅಂತ, ಇದು ಬೆಳೆ ಮಕ್ಕಳಿಗೆ ಹಾಲಲ್ಲಿ ಹಾಕಿ ಕುದಿಸಿ ಕೊಡೋದು, ಅಥವಾ ರಕ್ತ ಕಮ್ಮಿ ಇದ್ದರೆ ಯಾರು ಬೇಕಾದ್ರೂ ತಗೋಬಹುದು. ಇದು ಗ್ರಾನ್ಯೂಲ್ ಸ್ಟ್ರಾಂಗ್ ಅಂತ, ಟೀ ಕಾಫಿ ಸ್ಟ್ರಾಂಗ್, ಶೇಂಗಾಕಾಳು ಸೈಜ್ ಇರುತ್ತೆ. ಟೀ ಕಾಫಿ ಸ್ಟ್ರಾಂಗ್ ಇರುತ್ತೆ. ಮತ್ತೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಇತ್ತಂದ್ರೆ 3 ಕಾಳು, ಹಿಂಗೆ 3 ಕಾಳು ಬಾಯ್ಲ್ ಹಾಕೊಂಡು ಸೀಬೇಕಾಗತ್ತೆ. 5 ಗ್ರಾಮ್ ದಿನಕ್ಕೆ 3 4 ಸಲ. ಅಂದ್ರೆ ಇದೆಲ್ಲ ಒಟ್ಟಿಗೆ ಇರುತ್ತೆ, ನೀವು ಇದನ್ನ ಸಪರೇಟ್? ನಾವು ಇದನ್ನ ಸಪರೇಟ್ ಮಾಡ್ತೀವಿ, ಸೈಜ್ ವೈಸ್ ಸಪರೇಟ್ ಮಾಡ್ತೀವಿ. ಇದು ಈ ಸೈಜ್ ಇರುತ್ತೆ, ಸೈಜ್ ವೈಸ್ ಎಲ್ಲ ಸಪರೇಟ್ ಮಾಡ್ತೀವಿ. ಬೆಲ್ಲ ಬಂದ ತಕ್ಷಣ ಅದರಲ್ಲೇ 3 ವೆರೈಟಿ ಇರುತ್ತೆ. ಸೊ ಅದನ್ನ ನಾವು ಸಪರೇಟ್ ಮಾಡ್ತೀವಿ. ಕೈಯಲ್ಲಿ ಉಜ್ಜಿ ಮಾಡುವಾಗ 3 ವೆರೈಟಿ ಅಲ್ಲೇ ಆಗುತ್ತೆ. ಓಹೋ, ಆತರ. ಇದರಲ್ಲಿ 4 ವೆರೈಟಿ ಮಾಡಿದೀವಿ ಈ ಬೆಲ್ಲದಲ್ಲಿ. ಇದು ಆರ್ಗ್ಯಾನಿಕ್ ಬೆಲ್ಲ. ಇದರಲ್ಲಿ 4 ವೆರೈಟಿ ಮಾಡಿದೀವಿ. ಒಂದು ಬಾನಿ ಬೆಲ್ಲ ಬ್ಲಾಕ್, ಇದು ಅಡಿಗೆಗೆ, ಹೋಳಿಗೆ, ಪಾಯಸ, ನೀವೇನ್ ಬೇಕಾದ್ರೂ ಯೂಸ್ ಮಾಡಬಹುದು. ಸ್ವೀಟ್ನರ್ ಆಗಿ ಯೂಸ್ ಮಾಡಬಹುದು. ಇದು 2 ತಿಂಗಳ ಬರುತ್ತೆ. ಸಿಹಿ ಜಾಸ್ತಿ, ಸೆಲ್ಫ್ ಲೈಫ್ 2 ತಿಂಗಳ ಬರುತ್ತೆ. ಸಿಹಿ ಜಾಸ್ತಿ ಇರುತ್ತೆ, ನೀವು ಸ್ವೀಟ್ನರ್ ಆಗಿ ಯೂಸ್ ಮಾಡಬಹುದು. ಇದು ಪೌಡರ್ ವೆರೈಟೀಸ್ 3 ವೆರೈಟಿ ಮಾಡಿದೀವಿ. ಏನ್ ಬೆಲ್ಲ ಬಂದ ತಕ್ಷಣ ಅದನ್ನ ನಾವು ನ್ಯಾಚುರಲಿ ಸನ್ ಡ್ರೈ ಮಾಡಿ ಮಾಯಿಶ್ಚರ್ ತೆಗೆದು ಮಾಡಿರೋಂಥ ಬೆಲ್ಲ ಇದು.
ಟೀ ಕಾಫಿ ಕಷಾಯ ನೀವೇನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದರಲ್ಲಿ 3 ವೆರೈಟಿ ಇದೆ. ಒಂದು ಪೌಡರ್ ಮೈಲ್ಡ್ ಅಂತ ನೋಡಿ, ಇದು ಪೌಡರ್ ಮೈಲ್ಡ್ ಅಂತ, ಮೈಲ್ಡ್ ಆಗಿರುತ್ತೆ, ಸಿಹಿ ಕಡಿಮೆ ಇರುತ್ತೆ. ಫೈನ್ ಪೌಡರ್ ಸಿಹಿ ಕಡಿಮೆ ಇರುತ್ತೆ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಅಂದ್ರೆ ಇವನ್ ಡಯಾಬಿಟಿಕ್ ಯೂಸ್ ಮಾಡ್ಬೋದು. ದಿನಕ್ಕೆ 25ರಿಂದ 30 ಗ್ರಾಮ್ ಅವ್ರು ತಗೊಂಡ್ರೆ ಶುಗರ್ ಲೆವೆಲ್ ಹೆಚ್ಚಿಗೆ ಆಗಲ್ಲ. ಇದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಎನ್ರಿಚ್ ಆಗಿರುತ್ತೆ. ಎರಡನೇದು ಚಿಲ್ಡ್ರನ್ ಸ್ಪೆಷಲ್ ಅಂತ, ಬೆಳೆಯೋ ಮಕ್ಕಳಿಗೆ ಹಾಲಲ್ಲಿ ಹಾಕಿ ಕುದಿಸಿ ಕೊಡಬೇಕು. ಈಗೇನು ಬೋರ್ಮಿಟಾ ಬೂಸ್ಟ್ ಅಂತ ಕೊಡ್ತಾರೆ, ಎನರ್ಜಿ ಬೂಸ್ಟರ್ ಆಗಿ ಕೊಡ್ತಾರೆ. ಸೊ ಅದ್ರ ಬದಲಿ ನೀವು ಬೆಲ್ಲ ಕೊಟ್ಟರೆ ನ್ಯಾಚುರಲಿ ನಿಮಗೆ ಎನರ್ಜಿ ಬೂಸ್ಟ್ ಆಗುತ್ತೆ, ಮಕ್ಕಳಿಗೆ ಮೂಳೆ ಗಟ್ಟಿ ಆಗುತ್ತೆ, ರಕ್ತ ಹೆಚ್ಚಿಗೆ ಆಗುತ್ತೆ. ಇದು ಗ್ರಾನುಲ್ ಸ್ಟ್ರಾಂಗ್ ಅಂತ, ಇದು ಟೀ ಕಾಫಿ ಸ್ಟ್ರಾಂಗ್ ಇರುತ್ತೆ. ಮತ್ತೆ ನೀವು ಗ್ಯಾಸ್ಟ್ರಿಕ್ ಆಸಿಡಿಟಿ ಇತ್ತಂದ್ರೆ 3 ಕಾಳು ಅಂದ್ರೆ 5 ಗ್ರಾಮ್ ದಿನಕ್ಕೆ 3ರಿಂದ 4 ಸಲ ಬಾಯಲ್ಲಿ ಹಾಕೊಂಡು ಸೀಪಬೇಕು. ಸೀಪ ಉದ್ದೇಶ ಏನು ಸಲೈವ ಜನರೇಟ್ ಆಗಬೇಕು. ಈಗಿನ ನಾವು ಫುಡ್ ಹ್ಯಾಬಿಟ್ ಅಲ್ಲಿ ಏನಾಗುತ್ತೆ, ಸಲೈವ ಜನರೇಟ್ ಆಗೋದೇ ಬಿಟ್ಬಿಟ್ಟು. ಸೊ ಅದನ್ನ ನಾವು ಎನ್ಹಾನ್ಸ್ ಮಾಡಬೇಕು ಅಂತ ನಾವು ಈ ಪ್ರಾಡಕ್ಟ್ ಮಾಡಿದ್ದು. ಅದಕ್ಕೆ ಇನ್ನೊಂದು ಹೆಸರು ನಾವು ಸಲೈವ ಎನ್ಹಾನ್ಸರ್ ಅಂತ ಇಟ್ಟಿದ್ದೀವಿ. ಸೊ ನೀವು ಏನು ಸೀಪಿದಾಗ ಬಾಯಲ್ಲಿರೋ ಜೊಲ್ಲು ಇದು ಸಲೈವ ಗ್ಲಾಡ್ ಮತ್ತೆ ಇಂಪ್ರೂವ್ ಆಗಲಿ, ಸಲೈವ ಇದಾಗಲಿ ಅಂತ ನಾವು ಮಾಡಿರೋದು. ಇದಕ್ಕೆ ನಾವು ಇದೆ ಸಲೈವ ಎನ್ಹಾನ್ಸರ್ ಅಂತ ಇಟ್ಟಿದ್ದೀವಿ. ಆಮೇಲೆ ಇದನ್ನ ಸಿಪ್ಪಿದ ತಕ್ಷಣ ನಿಮಗೆ ಸಲೈವ ಜಾಸ್ತಿ ಜನರೇಟ್ ಆಗುತ್ತೆ, ಊಟ ಮಾಡಿದ ಈಸಿಯಾಗಿ ಡೈಜೆಷನ್ ಆಗುತ್ತೆ. ನಾವು ಊಟ ಮಾಡಿದ ಈಸಿಯಾಗಿ ಡೈಜೆಷನ್ ಆಯಿತು ಅಂದ್ರೆ ನಮ್ಗೆ ಅದೇದಾಗ ಯಾವ ರೋಗಗಳು ಬರಲ್ಲ. 70ರಿಂದ 80 ಭಾಗ ಯಾವ ರೋಗಗಳು ಬರಲ್ಲ. ಏನು ನಾವು ಊಟ ಮಾಡಿದ್ದು ಈಸಿಯಾಗಿ ಡೈಜೆಷನ್ ಆಗಬೇಕು. ಇದೆಲ್ಲ ರೋಗಗಳು ಬರ್ತಾ ಇರೋದು, ಗ್ಯಾಸ್ಟ್ರಿಕ್ ಆಯಿತು, BP ಆಯಿತು, ಏನು ರೋಗಗಳು ಬರ್ತಾ ಇದ್ದಲ್ಲ, ಅದು ಬರ್ತಾ ಇರೋ ಕಾರಣ ಇಂಪ್ರಾಪರ್ ಡೈಜೆಷನ್ ಇಂದ. ಅದಕ್ಕೆ ನಾವು ಡಿಸೀಸ್ ಅನ್ಬಾರ್ದು, ಡಿಸಾರ್ಡರ್ ಅನ್ಬೇಕು. ಡಿಸಾರ್ಡರ್ ಡಿಸೀಸ್ ಅಂತ ಈಗ ಅದೊಂದು ಹೆಸರು ಇಟ್ಬಿಟ್ಟಿದ್ದಾರೆ, ಹೆಸರು ಆಗ್ಬಿಟ್ಟಿದೆ. ಡಿಸೀಸ್ ಅಲ್ಲ, ಅದು ಡಿಸಾರ್ಡರ್. ನಮ್ಮ ಫುಡ್ ಅಲ್ಲಿ ನಾವು ಅದನ್ನ ಏನು ಇಂಪ್ರೂವ್ ಮಾಡ್ಕೋಬೇಕು. ನಾವು ಫುಡ್ ಕಲ್ಚರ್ ಎಲ್ಲ ಚೇಂಜ್ ಮಾಡ್ಕೋಬೇಕು. ಅವಾಗ ಅದು ಡಿಸಾರ್ಡರ್ ಎಲ್ಲ ಇದೆಲ್ಲ ಅಡ್ರೆಸ್ ಮಾಡುತ್ತೆ. ಈ ಬೆಲ್ಲ ಎಲ್ಲ ಡಿಸಾರ್ಡರ್ನ ಅಡ್ರೆಸ್ ಮಾಡುತ್ತೆ. ಏನು 200 ಡಿಸೀಸ್ ಬರ್ತದಲ್ಲ, ಅದೆಲ್ಲ ಅಡ್ರೆಸ್ ಮಾಡೋ ಕೆಪಾಸಿಟಿ ಆರ್ಗ್ಯಾನಿಕ್ ಬೆಲ್ಲಕ್ಕಿರುತ್ತೆ. ನಮ್ಮ ಬೆಲ್ಲ ಅಂತಲ್ಲ, ಆರ್ಗ್ಯಾನಿಕ್ ಬೆಲ್ಲಕ್ಕೆ 200 ಡಿಸೀಸಸ್ ಅನ್ನ, ಡಿಸಾರ್ಡರ್ನ ಅಡ್ರೆಸ್ ಮಾಡೋ ಕೆಪಾಸಿಟಿ ಆರ್ಗ್ಯಾನಿಕ್ ಬೆಲ್ಲಕ್ಕಿರುತ್ತೆ. ಅಲ್ಲ, ಈಗಿನ ಯೂತ್ಸ್ಗೆ ಮೇಡಮ್, ಈಗಿನ ಜನ್ರೇಷನ್ಗೆ ಫುಡ್ ಬಗ್ಗೆ ನೀವೇನು ಹೇಳ್ತೀರಾ? ಈಗ ಒಂದು ಅವಾಗಿನ ಕಾಲದಾಗ ಒಂದು ಗಾದೆ ಹೇಳ್ತಾ ಇದ್ರು, ಏನು ಹಾಡ್ತಾರಾಗ ಉಗುಳ್ತಾ ರೋಗ. ನಾವೇನು ಉಗುಳ್ಬೇಕಾಗಿತ್ತಲ್ಲ ಅದನ್ನೇ ಫುಡ್ ಆಗಿ ನಾವು ತಗೋತಾ ಇದೀವಿ. ಅದಕ್ಕೋಸ್ಕರ ಹೇಳೋದು ಹೆಲ್ದಿ ಫುಡ್ ತಿನ್ರಿ. ಎಲ್ಲಿ ಆರ್ಗ್ಯಾನಿಕ್ ಫುಡ್ ಆರ್ಗ್ಯಾನಿಕ್ ಎಲ್ಲಿ ಸಿಗುತ್ತಾ ಅದನ್ನ ಯೂಸ್ ಮಾಡಿ. ನಿಮ್ಗೆ ಈ ತರ ಡಿಸಾರ್ಡರ್ಸ್ ಬರಲ್ಲ. ಈಗ ಡಿಸಾರ್ಡರ್ ಇಂದ ಕಾಯಿಲೆಗಳು ಬರ್ತಾ ಇದಾವೆ. ನಾವೇನ್ ಮಾಡ್ತೀವಿ, ಹಾಸ್ಪಿಟ್ಲಿಗೆ ಹಾಕ್ತಾ ಇದೀವಿ ದುಡ್ಡು. ಅದೇ ದುಡ್ಡನ್ನ ನಾವು ಈಗ ಒಂದು ನಮ್ಗೆ ಚಪ್ಪಲ್ ಬೇಕು ಅಂದ್ರು, ಬಟ್ಟೆ ಬೇಕಂದ್ರು ಎಷ್ಟು ಶೋರೂಮಿಗೆ ಅಡ್ಡಾಡ್ತೀವಿ. ಅದೇ ಫುಡ್ ಎಲ್ಲಿ ಸಿಗುತ್ತೋ ಅಲ್ಲಿ ತಗೊಂಡ್ಬಂದ್ಬಿಡ್ತೀವಿ. ಅದು ಎಲ್ಲೋ ಮೋರಲ್ಲೋ ಅಥವಾ ಮಾರ್ಕೆಟ್ ಅಲ್ಲೋ ದೊಡ್ಡ ಶೋರೂಮ್ ಅಲ್ಲೋ ಏನ್ ಸಿಗುತ್ತೋ ಅದು ತಗೊಂಡ್ಬಂದು ನಾವು ಹೆಲ್ದಿ ಫುಡ್ ಅಂತ ತಗೊಂತೀವಿ. ಹಂಗೆ ಮಾಡ್ಬೇಡ್ರಿ. ನಿಮ್ಗೆ ರಿಸೋರ್ಸ್ ರೈತರ ಹತ್ರ ತಗೊಳ್ಳಿ. ರಿಸೋರ್ಸ್ ಎಲ್ಲಿ ಸಿಗುತ್ತೆ ನೋಡಿ, ಅವ್ರು ಯಾವ ಥರ ಮಾಡ್ತಾರೆ. ಸ್ವಲ್ಪ BP ಶುಗರ್ ಇವು ಡಿಸಾರ್ಡರ್ ಮತ್ತಲ್ಲಿ ಬಂದ್ಬಿಡುತ್ತೆ. ನಾವಾಗೆ ದುಡ್ಡು ಕೊಟ್ಟು ನಾವಾಗೆ ಮಾಡ್ಕೊಂಡಂಗೆ, ಅದು ಎಲ್ಲ ನಾವಾಗೆ ದುಡ್ಡು ಕೊಟ್ಟು ನಾವಾಗೆ ರೋಗ ತಂದ್ಕೊಂಡಂಗೆ. ಸೊ ಇದಿಷ್ಟ ಆಯ್ತು. ಇದು ಇದು ಆರ್ಗ್ಯಾನಿಕ್ ಆಯ್ತು ಸರ್. ಇದೇ ಬೆಲ್ಲಕ್ಕೆ ನಾವು ಅಶ್ವಗಂಧ, ಶತಾವರಿ, ಇದು ಅಶ್ವಗಂಧ, ಶತಾವರಿ, ಬ್ರಾಹ್ಮಿ, ಗಿಲಾಯಿ, ಯಾಲಕ್ಕಿ, ಶುಂಠಿ, ಬ್ಲ್ಯಾಕ್ ಜಿಂಜರ್ ಹಾಕಿರ್ತೀವಿ. ಇವು ಹರ್ಬಲ್ಸ್. ಇವು ಹರ್ಬಲ್ಸ್ ಹಾಕೋ ಉದ್ದೇಶ ಏನು, ನಾವು ಇದನ್ನ ಅಶ್ವಗಂಧ ಡೈರೆಕ್ಟ್ ತಗೊಳಕ್ ಬರಲ್ಲ, ಶತಾವರಿನೂ ಡೈರೆಕ್ಟ್ ತಗೊಳಕ್ ಬರಲ್ಲ. ಸೊ ಬೆಲ್ಲದಾಗ ಹಾಕಿದಾಗ ಅಲ್ಲಿ ಅದೇನಾಗುತ್ತೆ, ಡಿಕಂಪೋಸ್ ಆಗಿರುತ್ತೆ. ಸೊ ಅದ್ರದ್ದು ಏನು ವರ್ಕಿಂಗ್ ಇದಿರುತ್ತಲ್ಲ, ಮೋಡ್ ಚೇಂಜ್ ಆಗಿರುತ್ತೆ. ಈಗ ಡೈರೆಕ್ಟ್ ತಗೊಂಡ್ರೆ ಏನು ಹೀಟ್ ಆಗಿರೋದು. ಸೊ ಇದರಲ್ಲಿ ಡಿಕಂಪೋಸ್ ಆಗಿ ಅದ್ರದ್ದು ವರ್ಕಿಂಗ್ ಕೆಪಾಸಿಟಿ ಹೆಚ್ಚಿಗೆ ಆಗಿರುತ್ತೆ. ಇದರಲ್ಲಿ 3 ವೆರೈಟಿ, ಸೇಮ್ ಅದೇ 3 ವೆರೈಟಿನ ನಾವು ಮಾಡಿದ್ದೀವಿ. ಅಂದ್ರೆ ಇದು ಯೂತ್ಸ್ ಇಂದ ಹಿಡಿದು ಮಿಡ್ಲ್ ಏಜ್ ವರೆಗೂ ಮತ್ತೆ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಈ ಬೆಲ್ಲನ ಎಲ್ಲರಿಗೂ ಯೂಸ್ ಆಗುತ್ತೆ. ಒಬ್ಬ ಹೆಲ್ದಿ ಮನುಷ್ಯ ಈಗ ನೀವು ಆರೋಗ್ಯವಂತ ಮನುಷ್ಯ ದಿನಕ್ಕೆ 50ರಿಂದ 70 ಗ್ರಾಮ್ ಬೆಲ್ಲ ತಿನ್ಲೇಬೇಕು. ಈಗ ಯಾರು ಬೆಲ್ಲ ಮುಟ್ತಿಲ್ಲ. ಬೆಲ್ಲ ಅಂದ್ರೆ ಏನದು ಸ್ವೀಟ್ನರ್ ಅಂತ, ಸಿಹಿ ಅಂದ್ರೆ ಅದೊಂದು ಸ್ವೀಟ್ನರ್ ಅಂತ ಮಾಡಿದ್ದಾರೆ. ಅದು ರಾಂಗ್ ಅದು ಆಕ್ಚುಲಿ. ಮೊದ್ಲೇದು ಏನ್ ಮಾಡುತ್ತೆ, ಬೆಲ್ಲ ನಾವು ಊಟ ಮಾಡಿದ್ದನ್ನ ಡೈಜೆಷನ್ ಮಾಡ್ಕೊಡುತ್ತೆ. ಅದು ಇದು ಸಿಸ್ಟಮ್ ಇದೆಯಲ್ಲ,
ಡೈಜೆಸ್ಟಿವ್ ಸಿಸ್ಟಮ್ ಐತಲ್ಲ ಅದನ್ನ ಶುದ್ಧಿ ಮಾಡ್ಕೊಡುತ್ತೆ, ಲಂಗ್ಸ್ ಕ್ಲೀನ್ ಮಾಡ್ಕೊಡುತ್ತೆ. 2 ಆಯ್ತು. ಆಮೇಲೆ ದೇಹದಲ್ಲಿರೋ ಟಾಕ್ಸಿಕ್ ಅಂತ ಏನಿರುತ್ತೆ ವಿಷನ ರಿಮೂವ್ ಮಾಡುತ್ತೆ. ದೇಹದಲ್ಲಿರೋ ಟಾಕ್ಸಿಕ್ ರಿಮೂವ್ ಮಾಡುತ್ತೆ. ರಕ್ತ ಶುದ್ಧಿ ಮಾಡ್ಕೊಡುತ್ತೆ, ರಕ್ತ ಇಂಪ್ರೂವ್ ಮಾಡ್ಕೊಡುತ್ತೆ, ಬ್ಲಡ್ ಹೆಚ್ಚಿಗೆ. ಯಾಕೆಂದ್ರೆ ಇದರಲ್ಲಿ ಮಿನರಲ್ಸ್ ಇರುತ್ತೆ, ರಕ್ತನ ಹೆಚ್ಚಿಗೆ ಮಾಡ್ಕೊಡುತ್ತೆ. ಆಮೇಲೆ ಇದೆಲ್ಲ ಆಮೇಲೆ ಶುಗರ್ ಲೆವೆಲನ್ನ ಅದು ಶುಗರ್ನ ಸ್ಲೋ ಆಗಿ ರಿಲೀಸ್ ಮಾಡ್ತಾ ಇರುತ್ತೆ. ಶುಗರ್ ಲೆವೆಲ್ ಒಂದೇ ಸಲ ಬಿಡಲ್ಲ. ಡಯಾಬಿಟಿಕ್ ಇದ್ದಾರೋ ತಗೋಬಹುದು. ಆಮೇಲೆ ಮಕ್ಕಳಿಗೆ ಬೋನ್ಸ್ ಗಟ್ಟಿ ಮಾಡ್ಕೊಡುತ್ತೆ. ಇಷ್ಟೊಂದು ಗುಣಗಳಿದಾವೆ ಇದರಲ್ಲಿ. ಆಮೇಲೆ ಏನು ನಾವು ಈಗ ಹೊರಗಿನ ಫುಡ್ ತಗೊಂಡು ಫರ್ಟಿಲಿಟಿ ಕಮ್ಮಿ ಆಗ್ತಿದೆ. ಮನುಷ್ಯನಿಗೆ ಫರ್ಟಿಲಿಟಿ ಕಮ್ಮಿ ಆಗುತ್ತೆ. ಇದನ್ನ ಇಂಪ್ರೂವ್ ಮಾಡ್ಕೊಡುತ್ತೆ. ಇದು ಫರ್ಟಿಲಿಟಿ ಇಂಪ್ರೂವ್ ಮಾಡ್ಕೊಡುತ್ತೆ. ನಾವು ಮೈದಾ ತಿಂತೀವಿ, ಓಕೆ, ಬೇಡಾಗಿದ್ದು ನಮ್ಮ ದೇಹದಲ್ಲಿ ಬೇಡಾಗಿದ್ದು ಫುಡ್ ನಾವು ತಗೊಂಡಿರ್ತೀವಿ. ಅದು ತಾನು ರಿಲೀಸ್ ಮಾಡಬೇಕು, ಹೊರಗೆ ಹಾಕ್ಬೇಕು. ಅದು ಈಗ ಅದ್ರ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ಹೊರಗೆ ಹಾಕ್ತಿರುತ್ತೆ. ಅದು ಕೆಪಾಸಿಟಿ ಮೀರಿ ನೀವು ಮೈದಾ ತಿಂತಿದ್ದೀರಾ, ಬೇಡಾಗಿದ್ದು ಫುಡ್ ತಿಂತೀರಾ ಅಂದಾಗ ಬೋನ್ಸ್ ಅಲ್ಲಿರೋ ಎನರ್ಜಿ ತಗೊಂಡ್ಬರ್ತಿತ್ತು. ಅದು ಬೋನ್ಸ್ ಅಲ್ಲಿ ಏನ್ ಎನರ್ಜಿ ಸ್ಟಾಕ್ ಇರುತ್ತಲ್ಲ, ಬೋನ್ ಮ್ಯಾರೋ ಅಂತಿರಲ್ಲ, ಅದರಿಂದ ಎನರ್ಜಿ ತಗೊಂಬಂದು ಹೊರಗೆ ಹಾಕ್ತಿರಿ. ಓಕೆ, ನೀವೀಗ ವಸ್ತುನ ಇಷ್ಟೇ ತಳ್ಬೋದು. ನೀವು ಹೆವಿ ಇತ್ತಂದ್ರೆ ಮಾಡ್ತೀರಿ, ಶಕ್ತಿ ಮೀರಿ ಟ್ರೈ ಮಾಡ್ತೀರಿ ದಬ್ಬಕ್ಕೆ. ಅದು ಬೋನ್ಸ್ ಮ್ಯಾರದಲ್ಲಿರೋ ಎನರ್ಜಿನ ತಗೊಂಬಂದು ನಾವು ತಿಂದಿರೋ ಫುಡ್ ಅನ್ನ ಹೊರಗೆ ಹಾಕಕ್ ಟ್ರೈ ಮಾಡ್ತೆ. ಸೊ ಬೋನ್ಸ್ ಮ್ಯಾರದಲ್ಲಿರೋ ಸೆಲ್ಸ್ ಇದು ಆಯ್ತು, ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ. ಏನು ನಾವು ತಗೊಂಡ ಫುಡ್ ಇಂದಾನೇ ಬರೋದು. ನಾವು ತಗೊಂಡಿರೋ ಫುಡ್ ನಾವು ತಿಂದಾದ್ಮೇಲೆ ಅದು ದೇಹದಲ್ಲಿ ರಿಯಾಕ್ಷನ್ ಆಗಿ ಹೊರಗೆ ಹಾಕ್ಬೇಕಲ್ಲ. ಅದು ಎಕ್ಸ್ಟ್ರಾ ಎನರ್ಜಿನ ಬೋನ್ಸ್ ಇಂದ ತಗೊಳುತ್ತೆ. ಅದು ಈಗ ನಿಮ್ದು ಡೈಜೆಸ್ಟಿವ್ ಸಿಸ್ಟಮ್ ಎಷ್ಟಿರುತ್ತೆ ಅಷ್ಟು ಡೈಜೆಷನ್ ಮಾಡ್ಕೊಡುತ್ತೆ. ಎಷ್ಟು ಪಾಪ ಅದಕ್ಕೆ ಎಷ್ಟಿರುತ್ತೆ, ಒಂದು ಜೀವಿ ಅದು ಡೈಜೆಷನ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಡುತ್ತೆ. ನೀವು ಬೇಡಾಗಿದ್ದು ಹಾಕಿದ್ರೆ ಅದು ಹೆಂಗ್ ಮಾಡ್ಬೇಕು? ನೀವು ಬೇಡಾಗಿದ್ದ ವಸ್ತು ಮನೇಲಿ ಇಟ್ಕೊಂಡ್ರೆ ಹೊರಗೆ ಹಾಕಕ್ಕೆ ಹೆಂಗ್ ಮಾಡ್ತೀರಾ? ಹಂಗೆ ದೇಹದಲ್ಲಿ ಅದೇ ತರ ಆಗ್ತಿರುತ್ತೆ, ರಿಯಾಕ್ಷನ್ಸ್ ಅದೇ ತರ ಇರುತ್ತೆ. ಇನ್ನ ಇದನ್ನೇ ನಾವು ಬೈ ಪ್ರಾಡಕ್ಟ್ ಆಗಿ ಮೂರು ವೆರೈಟಿ ಮಾಡಿದೀವಿ. ಒಂದು ರಾಗಿ ಮಾದ್ಲಿ ಅಂತ, ರಾಗಿನ ಮೊಳಕೆ ಹೊಡಿಸಿಬಿಟ್ಟು ರಾಗಿ ಮಾದ್ಲಿ ಅಂತ ಮಾಡಿದೀವಿ. ರಾಗಿನ ಮೊಳಕೆ ಹೊಡಿಸ್ಬಿಟ್ಟು ನೆರಳಲ್ಲಿ ಮೊಳಕೆ ಹೊಡಿಸಿ ಅದನ್ನ ಹುರಿದ್ಬಿಟ್ಟು ಅದಕ್ಕೆ ಮತ್ತೆ ಮಿಲೆಟ್ಸ್ ಹಾಕಿ, ಫಿಂಗರ್ ಮಿಲೆಟ್ ಮತ್ತೆ ಇದು ಬಾರ್ಲಿ ಫಿಂಗರ್ ಮಿಲೆಟ್ ಆಮೇಲೆ ಹಾಕಿ ಇದಕ್ಕೆ ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ. ಗೋಡಂಬಿ ಬಾದಾಮಿ ಪಿಸ್ತಾ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ. ಮತ್ತೆ ಹರ್ಬಲ್ಸ್ ಸೇಮ್ ಇದೆ, ಅಶ್ವಗಂಧ, ಶತಾವರಿ, ಬ್ರಾಹ್ಮಿ, ಗಿಲ, ಏಲಕ್ಕಿ, ಶುಂಠಿ ಹಾಕಿರ್ತೀವಿ. ಮತ್ತೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿರ್ತೀವಿ. ಇದು ರೆಡಿ ಫುಡ್, ಇದೆ ಬೆಲ್ಲ ಹಾಕಿರ್ತೀವಿ. ಇದು ರೆಡಿ ಫುಡ್. ನೀವೇನು ಈಗ ನಿಮ್ಗೆ ಹೊರಗಡೆಯಿಂದ ಬಂದಿರ್ತೀರಾ, ಸೊ ನಿಮ್ಗೆ ಬಹಳ ಹೊಟ್ಟೆ ಹೋಗಿರ್ತೈತಿ, ಇನ್ಸ್ಟಂಟ್ ಆಗಿ ಏನಾರ ಬೇಕಾಗಿರ್ತೈತಿ, ನೀವು ಇದಕ್ಕೆ ಹಾಲು ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿನ್ಬಿಡಿ. ನಿಮ್ಗೆ ಇನ್ಸ್ಟಂಟ್ ಆಗಿ ಫುಡ್ ಸಿಕ್ಕಂಗಾಗುತ್ತೆ. ಆಮೇಲೆ ಎನರ್ಜಿ ಫುಡ್ ಸಿಕ್ಕಂಗಾಗುತ್ತೆ. ಅದೇ ನೀವು ಹೇಳ್ತಿರೋ ಪ್ರಕಾರ ಈ ಬೂಸ್ಟ್, ಹಾರ್ಲಿಕ್ಸ್ ಅದೆಲ್ಲ ಬಿಡಿ, ಅದನ್ನ ಯೂಸ್ ಮಾಡ್ಬೋದು. ಇದೇನು ಹಿಂಗೆ ಮಾಡ್ಬೋದು. ಆಮೇಲೆ ಮಕ್ಳಿಗೆ ಸ್ಕೂಲಿಂದ ಬಂದಿರ್ತಾರೆ, ಸೊ ಇವ್ರಿಗೆ ಹಾಲು ತುಪ್ಪ ಹಾಕಿ ಒಂದು ಸಣ್ಣ ಉಂಡೆ ಮಾಡ್ಕೊಡಿ, ಅಥವಾ ಹಾಗೆ ಹಾಲು ತುಪ್ಪ ಹಾಕಿ ಕಲಿಸ್ಕೊಂಡು ಕೊಟ್ಬಿಟ್ರೆ ಅವ್ರಿಗೆ ಹೆಲ್ದಿ ಫುಡ್ ಸಿಕ್ಕಂಗಾಗತ್ತೆ. ಅದು ಇದು ತಿನ್ನೋ ಬದ್ಲಿ ಒಂದು ಹೆಲ್ದಿ ಫುಡ್ ಕೊಟ್ಟಂಗಾಗುತ್ತೆ ಅವ್ರಿಗೆ. ಆಮೇಲೆ ಅವ್ರಿಗೆ ಹೆಲ್ದಿ ಫುಡ್ ಸಿಕ್ಕರೆ ಅವ್ರು ಹೆಲ್ದಿ ಆಗಿರ್ತಾರೆ. ಸ್ಕಿನ್ ಅಲರ್ಜಿ ಅದೆಲ್ಲ ಡಿಸೀಸ್ ಆಯ್ತು ಎಲ್ಲ ರಿಮೂವ್ ಮಾಡ್ಕೊಟ್ಬಿಡುತ್ತೆ ಅದು. ಇದು ಒಂದು ಬೆಲ್ಲ ಅಂದ್ರೆ ಒಂದು ಕ್ಲೀನಿಂಗ್ ಏಜೆಂಟ್ ಆಗಿಬಿಡುತ್ತೆ. ಬೆಲ್ಲದಲ್ಲಿರೋದು ದೇಹದಲ್ಲಿರೋದು ಏನೇ ನಿಮ್ಗೆ ಬೇಡಾಗಿರುತ್ತಲ್ಲ ವೇಸ್ಟ್ ಎಲ್ಲ ರಿಮೂವ್ ಮಾಡ್ಕೊಟ್ಬಿಡುತ್ತೆ. ಇದು ಒಂದು ಕ್ಲೀನಿಂಗ್ ಏಜೆಂಟ್ ತರ ವರ್ಕ್ ಮಾಡುತ್ತೆ. ಜಾಯಿಂಟ್ ಪೇನ್ಸ್ ರಿಮೂವ್ ಮಾಡುತ್ತೆ. ಜಾಯಿಂಟ್ ಪೇನ್? ಹೌದು ಸರ್, ಹೌದು. ಜಾಯಿಂಟ್ ಪೇನ್ ಬರಕ್ ಕಾರಣ ಏನು? ಇದು ಗೋಧಿ ಮತ್ತೆ ಡ್ರೈ ಫ್ರೂಟ್ಸ್, ಇನ್ನು ಗೋಡಂಬಿ, ಬಾದಾಮಿ, ಪಿಸ್ತಾ, ಮತ್ತೆ ಇದು ಹರ್ಬಲ್ಸ್, ಅಶ್ವಗಂಧ, ಶತಾವರಿ, ಬ್ರಾಹ್ಮಿ, ಗಿಲ, ಏಲಕ್ಕಿ, ಶುಂಠಿ, ಮತ್ತೆ ಆರ್ಗ್ಯಾನಿಕ್ ಬೆಲ್ಲ. ಇದು 9 ತಿಂಗಳನ್ನು ಬರುತ್ತೆ ನಿಮಗೆ, ಕೆಡೋದಿಲ್ಲ. ಇದಕ್ಕೇನು 9 ಮಂತ್ಸ್ ಸೆಲ್ಫ್ ಲೈಫ್ ಇರುತ್ತೆ, ಕೆಡಲ್ಲ. ನೀವು ಯೂಸ್ ಮಾಡ್ಬೋದು. ಎಷ್ಟು ವರ್ಷದಿಂದ ಎಷ್ಟು ವರ್ಷದ? ಇದು 6 ತಿಂಗಳ ಮಗುವಿನಿಂದ ಯಾರು ಬೇಕಾದ್ರೂ ತಗೋಬಹುದು. 6 ತಿಂಗಳ ಮೇಲ್ಪಟ್ಟು ಯಾರು ಬೇಕಾದ್ರೂ ತಗೋಬಹುದು. ಗೋಧಿ ಮಾದ್ಲಿ, ರಾಗಿ ಮಾದ್ಲಿ 6 ತಿಂಗಳು ಯಾರು ಬೇಕಾದ್ರೂ ತಗೋಬಹುದು. ಏಜ್ ಲಿಮಿಟ್ ಇಲ್ಲ. ಇದಕ್ಕೆ ಬೆಲ್ಲ ಮತ್ತು ಉಪ್ಪು ನಮ್ದೇ ಇರುತ್ತೆ, ನೀವು ಅದನ್ನ ಯೂಸ್ ಮಾಡ್ಬೋದು. ನಮ್ಮ ಬೆಲ್ಲನೇ ನಮ್ಮ ಉಪ್ಪು ಹಾಕೊಂಡು ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಆರ್ಗ್ಯಾನಿಕ್ ಫುಲ್ ಆರ್ಗ್ಯಾನಿಕ್ ಸಿಗ್ಬರುತ್ತೆ. ಬೆಲ್ಲ ಸತ್ಗೆ ಆರ್ಗ್ಯಾನಿಕ್, ಉಪ್ಪು ಸತ್ಗೆ ಆರ್ಗ್ಯಾನಿಕ್.
ಇದನ್ನ ಯಾರು ತಿಂತಾರೋ ಅವರು ಆರ್ಗ್ಯಾನಿಕ್. ದೊಗೊಳ್ಳಿ ಜಾಗರಿ ಇದನ್ನ ಸ್ಟಾರ್ಟ್ ಮಾಡಕ್ಕೆ ನಿಮಗೆ ಇನ್ಸ್ಪೈರ್? ನಾವು 2015ರಲ್ಲಿ ನಮ್ಮ ಹಸ್ಬೆಂಡ್ ಸೊ ಒಂದು ಟ್ರಿಪ್ ಬೆಳಗಾಂ ಆ ಕಡೆ ಹೋಗಿದ್ರು. ಟ್ರಿಪ್ಪಿಗೆ ಹೋದಾಗ ಅವ್ರಿಗೆ ಐಡಿಯಾ ಬಂತು ನಾವು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ. ಒಂದು ಆರ್ಗ್ಯಾನಿಕ್ ಬೆಲ್ಲ ಮಾಡ್ಬೇಕು ಅನ್ನೋ ಉದ್ದೇಶದಿಂದ 2015ರಲ್ಲಿ ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ನೀವು ಉದ್ದೇಶ ಏನು? ಇದರಿಂದ ಉಪಯೋಗ ಇದನ್ನ ಲಾಭಕ್ಕೋಸ್ಕರ ಮಾಡ್ತೀರೋ ಇಲ್ಲ ಜನರಿಗೆ ಒಳ್ಳೆ ಫುಡ್? ಈಗ ನಾವು ಲಾಭನೇ ಎದುರ್ಬೇಕಲ್ಲೇ ಮಾಡ್ಕೋಬಹುದು. ಲಾಭಕ್ಕೋಸ್ಕರ ಮಾಡೋದಾದ್ರೆ ನಮಗೆ ಕಸ್ಟಮರ್ ರಿಪೀಟ್ ಆಗಲ್ಲ. ನೀವು ಒಂದ್ಸಲ 2 ಸಲ ನೀವು ಅವ್ರಿಗೆ ಬಕ್ರ ಮಾಡ್ಬೋದು, 3ನೇ ಸಲ ಮಾಡಕ್ಕಾಗಲ್ಲ, ಬಿಟ್ಬಿಡ್ತಾರೆ. ನಮಗೆ ರಿಪೀಟೆಡ್ ಕಸ್ಟಮರ್ಸ್ ನಮ್ದೇ ಒಂದು ಬೇಸ್ ಇದೆ. ನಾವು ನಮ್ದೇ ನಾವೇ ಕಬ್ಬು ಬೆಳಿತೀವಿ, ನಾವೇ ರೈತರು ಕೂಡ ನಾವೇ ಕಬ್ಬು ಬೆಳಿತೀವಿ. ಮತ್ತೆ ನಮ್ದು ಬಳಗ ಇದೆ, ರೈತರ ಬಳಗ ಇದೆ, ಅವ್ರ ಕಡೆಯಿಂದನೂ ಕಬ್ಬು ತರಿಸ್ತೀವಿ. ಕಬ್ಬು ಕೂಡ ನಮ್ದೇ. ಓಕೆ, ಏನು ಇದು ಪ್ರೊಡಕ್ಷನ್ ಕೂಡ ನಮ್ದೇ, ಮಾರ್ಕೆಟಿಂಗು ಕೂಡ ನಮ್ದೇ, ಎಲ್ಲದೂ ನಮ್ದೇ. ನಿಮ್ಮ ಬೆಲ್ಲನೇ ಯಾಕೆ ತಗೋಬೇಕು? ಇದನ್ನ ನಾವು ಮಿಲೆಟ್ಸ್ ಎಲ್ಲ ಮಿಲೆಟ್ಸ್ 6 ಮಿಲೆಟ್ ಇದೆಲ್ಲ ಮಿಲೆಟ್ ಇಂದ ಮಾಡಿರ್ತೀವಿ. ಮತ್ತೆ ಇದಕ್ಕೆ ನಾವು ಅದೇ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ, ಎನರ್ಜಿ ಸೀಡ್ಸ್ ಹಾಕಿರ್ತೀವಿ, ಮತ್ತೆ ಹರ್ಬಲ್ಸ್ ಹಾಕಿರ್ತೀವಿ. ಎನರ್ಜಿ ಸೀಡ್ಸ್ ಅಂದ್ರೆ ಇದು ಬರುತ್ತಲ್ಲ ಆಳ್ವಿ ಅವು ಬರ್ತಾವಲ್ಲ ಅವನ್ನೆಲ್ಲ ಹಾಕಿರ್ತೀವಿ. ಎನರ್ಜಿ ಸೀಡ್ಸ್ ಅವು ಇಷ್ಟೆಲ್ಲ ಹಾಕಿರ್ತೀವಿ. ಮತ್ತೆ ಇದು ಹರ್ಬಲ್ಸ್ ಹಾಕಿರ್ತೀವಿ. ಮತ್ತೆ ಇದಕ್ಕೆ ನಾವು 1/2 kg ಬೆಲ್ಲ ಫ್ರೀ ಮಾಡಿದೀವಿ. ಮತ್ತೆ ನ್ಯಾಚುರಲ್ ಸಾಲ್ಟು ನಾವೇ ಕೊಡ್ತೀವಿ, ಒಂಥರ ಕೊಂಬ ಪ್ಯಾಕ್ ಇದ್ದಂಗೆ. ನಮ್ಮ ಬೆಲ್ಲದಿಂದ ಈಗ ನಮ್ಮ ಮನೇಲೆ ನಾವೇ ನೋಡಿ, ನಮಗೆ ಜ್ವರ ಬಂದಿದ್ದೆ ನಂಗೆ ನೆನಪಿಲ್ಲ ಆಲ್ಮೋಸ್ಟ್. ನಮ್ಮ ಮಕ್ಕಳಿಗೂ ಕೂಡ ಇವತ್ತಿನವರೆಗೂ ಅವ್ರಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿಲ್ಲ. ನಮ್ಮ ಅತ್ತೆಗೂ ಶುಗರ್ ಇತ್ತು, ಅವ್ರಿಗೂ ಕೂಡ ಆರಾಮಾಗಿದ್ದಾರೆ, ಹೊಲ ಮನೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ನಾವೇ ಒಂದು ಹಾಸ್ಪಿಟಲೈಸ್ಡ್ ಆಗಿಲ್ಲ, ಇಷ್ಟು ವರ್ಷ ಆಯ್ತು. ಈಗ ನಾನೇ ನೋಡಿ ಬೆಳಗ್ಗೆಯಿಂದ ಇಲ್ಲಿ ಯೂನಿಟಲ್ಲಿ ಇರ್ತೀನಿ, ನನಗೂ ಕೂಡ ಆಯಾಸ ಆಗಲ್ಲ. ಬೆಲ್ಲ ಉಪಯೋಗಿಸೋದ್ರಿಂದ ನಾವು ಹೆಲ್ದಿ ಲೈಫ್ ಲೀಡ್ ಮಾಡ್ಬೋದು. ಒಂದು ಸಮಾಜಕ್ಕೆ ನೀವು ಹೆಲ್ದಿ ವಾತಾವರಣ ಕೊಡ್ಬೋದು. ನೀವು ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಎಷ್ಟೋ ಜನ ಹೆಲ್ದಿ ಆಗಿರ್ಬೋದು. ಆ ಉದ್ದೇಶದಿಂದ ಮಾಡಿದ್ದು. ಹೆಲ್ತ್ ಇಸ್ ವೆಲ್ತ್. ನಮಸ್ತೆ, ನನ್ನ ಹೆಸರು ವಿಮಲಾ ಅಂತ. ನನ್ನ ಹಸ್ಬೆಂಡ್ ಹೆಸರು ನಿರಂಜನ ಮೂರ್ತಿ ಅಂತ. ನಾವಿರೋದು ಕಾರಿಗ್ನೂರು, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ನಾವು ಇದು 2015ರಿಂದ ಈ ಪ್ಲಾಂಟ್ ನ ಸ್ಟಾರ್ಟ್ ಮಾಡಿದೀವಿ. ಏನು ಆರ್ಗ್ಯಾನಿಕ್ ಬೆಲ್ಲ ಮಾಡ್ಬೇಕು ಒಂದು ಉದ್ದೇಶದಿಂದ 2015ರಿಂದ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 10 ವರ್ಷ ಆಯ್ತು. ಇಲ್ಲಿ ತನಕ ನಾವು ಆರ್ಗ್ಯಾನಿಕ್ ಬೆಲ್ಲನೇ ಮಾಡ್ತಾ ಇರೋದು. ಬೆಲ್ಲದಲ್ಲಿ ಸುಮಾರು 12 ವೆರೈಟಿ ಇದೆ. ಅದು ಬಿಟ್ಟು ರಾಗಿ ಮಾದ್ಲಿ, ಗೋಧಿ ಮಾದ್ಲಿ, ಮಿಲೆಟ್, ಮತ್ತೆ ಹೊಸ ಪ್ರಾಡಕ್ಟ್ ನಾವು ಲಾಂಚ್ ಮಾಡ್ತಾ ಇದೀವಿ. ಜಾಗಿರಿ